ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆ ಹಾಗೂ ನೈರ್ಮಲ್ಯತೆಯ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನವಿದೆ. ಬಾಳಲಿ ಕಾಣುವಿರಿ ಹೊನ್ನ ಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಹೌದು ಸರ್. ಹುಳು ಸಾಕಣ ಮನೆಯಲ್ಲಿ ಸೋಂಕೇನಾದರೂ ಉಳಿದ್ಬಿಟ್ರೆ ಬಹಳ ವರ್ಷಗಳ ಕಾಲ ಒಳ್ಳೆ ಗುಣಮಟ್ಟದ ಬೆಳೆನ ಬೆಳೆಯೋಕ್ಕಾಗಲ್ಲ ಅನ್ನೋದು ಕೂಡ ಅದು ರೈತರಿಂದಲೇ ಅದು 100% ಕರೆಕ್ಟ್ ಸರ್, ವ್ಯಕ್ತವಾಗುವಂಥ ಅಭಿಪ್ರಾಯ. ಎಸ್ ಸರ್. ಮತ್ತು ಎರಡನೇ ಅಂಶ ಸ್ವಚ್ಛತೆ ಅಥವಾ ನೈರ್ಮಲ್ಯತೆ. ಅದೇ ಸರ್. ಇವತ್ತಿನ ದಿವಸ ತಾವು ಸೋಂಕು ನಿವಾರಣೆ ಮತ್ತು ನೈರ್ಮಲ್ಯತೆ ಇದರ ಒಂದು ಪ್ರಾಮುಖ್ಯತೆ, ಯಾವ ರೀತಿ ಇದನ್ನು ಮಾಡ್ಕೋಬೇಕು, ಎಸ್ ಸರ್, ಇದರ ಪ್ರಾಧಾನ್ಯತೆ ಮತ್ತು ನಿಮ್ಮ ಸಂಶೋಧನಾ ಸಂಸ್ಥೆ ಈ ನಿಟ್ಟಿನಲ್ಲಿ ಏನು ಹೊಸ ಸಂಶೋಧನೆಗಳನ್ನು ಮಾಡಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸರ್. ಆ್ಯಕ್ಚುಲಿ ಈ ಸೀಸನ್ನು ರೈನಿ ಸೀಸನ್. ಈ ರೈನಿ ಸೀಸನಲ್ಲಿ ಏನಾಗ್ತದೆ ಅಂದರೆ ಸೋಂಕು ನಿವಾರಣೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಅಂದರೆ ಮೇಜರ್ ರೋಲ್ ಪ್ಲೇ ಮಾಡ್ತದೆ. ಸೋಂಕು ನಿವಾರಣೆ ಮಾಡಿಲ್ಲ ಅಂದರೆ ರೋಗಾಣುಗಳು ಜಾಸ್ತಿ ಆಗಿಬಿಡ್ತವೆ. ಯಾಕಂದರೆ ಟೆಂಪ್ರೇಚರ್ ಡೌನ್ ಆಗಿಬಿಡ್ತದೆ. ಆಮೇಲೆ ಸಿಲ್ಕೋಮ್ ಅನ್ನೋದು ಶೀತಲ ರಕ್ತ ಜೀವಿ. ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಅದು ತಡ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೇನಾಗ್ತಂದರೆ ಇನ್ ಕೇಸ್ ಏನನ್ನ ನಮ್ಮ ರೇರಿಂಗ್ ಹೌಸ್ನಲ್ಲಿ ರೋಗಾಣುಗಳು ಅದನ್ನು ಇದ್ದರೆ ಈ ಮೈಕ್ರೋ ಆರ್ಗಾನಿಸಮ್ಸ್ ಅಂತೀವಿ, ಅದೇನು ಇದ್ದಂದರೆ ಅದೇನಂತ ಮಲ್ಟಿಪ್ಲೈ ಆಗೋಕ್ಕೆ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡೋಕ್ಕೆ ನಾವೇನು ಹೇಳ್ತಿದ್ವಿ ಅಂದರೆ ನಮ್ಮ ರೈತ ಬಾಂಧವರು ಎಲ್ಲರಿಗೆ ಸೋಂಕು ನಿವಾರಣೆ ಕಂಪಲ್ಸರಿ ಮಾಡಬೇಕು. ನಿಮ್ಮ ಕ್ರಾಪ್ ಕಂಪ್ಲೀಟ್ ಆದಮೇಲೆ ಇಮ್ಮಿಡಿಯೇಟಾಗಿ 3 ಸತಿ 3 ಟೈಮ್ಸ್ ಡಿಸ್ಇನ್ಫೆಕ್ಷನ್ ಕಂಪಲ್ಸರಿ ಮಾಡಬೇಕು. ಅದರಲ್ಲಿ 2 ಸತಿ ನೀವು ನಿಮ್ಮ ಕಡೆ ಏನು ಸಿಗ್ತದೋ, ಲೈಕ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡ್ತಿದ್ದಾರೆ, DOS ಅವ್ರು ಕೊಟ್ಟಿರ್ತಾರೆ, ಅಸ್ತ್ರ ಆಗಲಿ, ಸೆರಿಫಿಟ್ ಆಗಲಿ, ಡೆಕಾಲ್ ಆಗಲಿ, ಬ್ಲೀಚಿಂಗ್ ಆಗಲಿ, ಅದು ಯೂಸ್ ಮಾಡ್ಬೋದು. 2 ಸತಿ ಕಂಪಲ್ಸರಿ ಯೂಸ್ ಮಾಡಬೇಕು. ಅಡಿಷ್ನಲ್ ಆಗಿ ನಾವು 0.3% ಅಂದರೆ 0.3% ಸುಣ್ಣ, ತಳಿ ಸುಣ್ಣ ಅಂತೀವಲ್ಲ, ಅದು ಸ್ಪ್ರೇ ಮಾಡಬೇಕು. ಅದು ಸ್ಪ್ರೇ ಮಾಡಿದಾಗ ಏನಂದರೆ ವೈರಸ್ ಏನನ್ನ ಇತ್ತಂದರೆ ನಮ್ಮದು ಪ್ರೀವಿಯಸ್ ಕ್ರಾಪ್ನಲ್ಲಿ ಗ್ರಾಸರಿ ರೋಗ, ಹಾಲು ರೋಗ ಅಂತೀವಿ, ಹಾಲು ರೋಗ ಇತ್ತಂದರೆ ಅದು ಕಂಟ್ರೋಲ್ ಮಾಡೋಕ್ಕೆ ಇದು ಚೆನ್ನಾಗಿ ವರ್ಕ್ ಆಗ್ತದೆ. ಅದಕ್ಕೋಸ್ಕರ ನಾವು 3 ಸತಿ ಡಿಸ್ಇನ್ಫೆಕ್ಷನ್ ಕಂಪಲ್ಸರಿ ಅಂತ ನಮ್ಮ ರೈತರು ಹೇಳ್ತಾ ಇದ್ದೀವಿ ಎಲ್ಲರಿಗೂ. ಅದು ನಾವು ಹೇಳೋದು. ಇಲ್ಲಾಂದರೆ ಸುಮ್ಮನೆ ತೊಂದರೆ ಆಗಿ ಸರ್ ಕ್ರಾಪು ಲಾಸ್ಟ್ ಮತ್ತು ಚೆನ್ನಾಗಿತ್ತು ಸರ್, ಮತ್ತು ಪ್ರಾಬ್ಲಮ್ ಆಗ್ತದೆ ಅಂದರೆ ಇದ್ರ ಬಗ್ಗೆ ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಫಸ್ಟ್ ಸ್ಟೆಪ್ಲಿಂದ ಲಾಸ್ಟ್ ಮಟ್ಟ ಹೆಂಗೆ ಮಾಡಬೇಕು ಅಂತ. ಈಗ ಕ್ರಾಪ್ ಕಂಪ್ಲೀಟ್ ಆಗಿರ್ತದೆ. ಕ್ರಾಪ್ ಕಂಪ್ಲೀಟ್ ಆದಮೇಲೆ ಇಮ್ಮಿಡಿಯೇಟಾಗಿ ರೈತ ಮಾರ್ಕೆಟ್ಗೆ ಹೋಗಿಬಿಡ್ತಾರೆ. ಮಾರ್ಕೆಟ್ ಬಂದ ಮೇಲೆ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಈ ಫ್ಲಿಮ್ಸಿ ಗೂಡು, ಆಮೇಲೆ ಮೆಲ್ಟೆಡ್ ಕಕೋನು, ಆಮೇಲೆ ಕೆಲವೊಂದು ರೋಗಾಣು ಬಂದಿರ್ತಾವಲ್ಲ ಅವು ಅಲ್ಲೇ ಬಿದ್ದಿರ್ತದೆ. ಅದೆಲ್ಲ ನೀಟಾಗಿ ತೆಗೆದು ಒಂದು ಕಡೆ ಹಾಕಿ ಬೆಂಕಿನಲ್ಲಿ ಸುಟ್ಟಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಒಂದು ಡಿಸ್ಇನ್ಫೆಕ್ಷನ್ ಮಾಡಬೇಕು. ಆ ಕಸಿ ಎಲ್ಲ ತೆಗೆದ ಮೇಲೆ ಒಂದು ರೌಂಡ್ ಡಿಸ್ಇನ್ಫೆಕ್ಷನ್, ಪಕ್ಕ ಡಿಸ್ಇನ್ಫೆಕ್ಷನ್ ಏನೇನಿರಲಿ. ಈಗ ನಮ್ಮ ಕಡೆ ಅಸ್ತ್ರ ಸಿಗ್ತದೆ ಅಂತ ಹೇಳ್ತಾರೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಅಸ್ತ್ರ ಕೊಡ್ತಾರೆ. ಅಸ್ತ್ರ ಪ್ಯಾಕೆಟ್ ನಾವೇನು ಹೇಳ್ತೀವಿ 100 ಲೀಟರ್ಗೆ 50 ಗ್ರಾಮ್, 100 ಲೀಟರ್ಗೆ 50 ಗ್ರಾಮ್ ಹಾಕಿ 2 ತಾಸು ಬಿಡಬೇಕು. 2 ತಾಸು ಸುಮ್ಮನೆ ಬಿಡೋದಲ್ಲ, 2 ತಾಸಿನಲ್ಲಿ ಒಂದು ಎವ್ರಿ ಹಾಫ್ ಆನ್ ಅವರ್ ಒಂದು ಸಾರಿ, ಹಾಫ್ ಆನ್ ಅವರ್ ಅಂದರೆ ಅರ್ಧ ತಾಸು ಒಂದು ಸಾರಿ ನಾವು ಇದು ಏನು ಮಾಡಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಈ ಮಿಕ್ಸ್ ಮಾಡಿದ ಮೇಲೆ ಏನಾಗ್ತಂದರೆ ಈ 100 ಲೀಟರ್ನಲ್ಲಿ 50 ಗ್ರಾಮ್ ಮಿಕ್ಸ್ ಕರಗಕ್ಕೆ 2 ತಾಸು ಬೇಕಾಗ್ತದೆ. ಸುಮ್ಮನೆ ರೈತರು ಕೆಲವೊಂದು ಫಾರ್ಮರ್ಸ್ ಹೇಳ್ತಿರ್ತಾರೆ, ಸರ್ ನಾವು ಸಾಯಂಕಾಲ ಬ್ಯಾರೆಲ್ನಲ್ಲಿ ಹಾಕ್ತೀವಿ, ನೆಕ್ಸ್ಟ್ ಡೇ ಬಂದು ಸ್ಪ್ರೇ ಮಾಡ್ತೀವಿ ಅಂದರೆ ಅಂಥವೆಲ್ಲ ಕೆಲಸ ಆಗಂಗಿಲ್ಲ ಸರ್. ಕರೆಕ್ಟ್ 2 ಅವರ್ಸ್ ಸಾಕು.
ಅರ್ಧ ಗಂಟೆಗೆ ಒಂದ್ಸರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಫುಲ್ಲು ಕರಗಿಬಿಡ್ತದೆ. ಡಾಕ್ಟ್ರೆ, ಕೆಲವೊಂದಷ್ಟು ಜನ ಹೇಳ್ತಾರೆ ಕಸ ಇದ್ದಾಗನೇ ಒಂದು ಸೋಂಕು ನಿವಾರಣೆ ಮಾಡಬೇಕು ಅಂತ. ಸರ್, ಕಸ ಇದ್ದಾಗ ಮಾಡಿದ್ರೆ ಏನಾಗ್ತಂದ್ರೆ ಅದೆಲ್ಲ ಕಸ ಎಲ್ಲ ಅದರಲ್ಲಿ ಹಿಕ್ಕೆ ಅಂತೀವಲ್ಲ ನಾವು ಫೀಕಲ್ ಮ್ಯಾಟ್ರ್ ಅಂತೀವಿ. ಅದೇನಾಗ್ತಂದ್ರೆ ಅದೆಲ್ಲ ಸ್ವಲ್ಪ ಸ್ಟೇನ್ ಡಿಫ್ರೆಂಟ್ ಲೈಕ್ ಬ್ಲ್ಯಾಕ್ ಕಲರ್ನಲ್ಲಿ ಬಂದ್ಬಿಡ್ತದೆ, ಕಪ್ಪು ಕಲರ್ನಲ್ಲಿ. ಅದು ತೊಂದರೆ ಆಗ್ತದೆ. ನಾವು ಅದು ಹೇಳೋದಂದ್ರೆ ಸುಮ್ಮನೆ ಕಸ ಎಲ್ಲ ತೆಗೆದು ನೀಟಾಗಿ ಮತ್ತೆ ನೀರಿನಲ್ಲಿ ಕಾಲು ನೀರಿನಲ್ಲಿ ಸ್ಪ್ರೇ ಮಾಡಬೇಕು, ಏನು ವಾಶ್ ಮಾಡಬಾರ್ದು. ಓಕೆ, ಬರೀ ನೀರಲ್ಲಿ ಮಾಡಬಾರ್ದು. ಯಾವತ್ತು ಮಾಡಬಾರ್ದು ಸರ್, ಅದು ನಾವು ಅದೇ ಹೇಳೋದು. ಕಸ ತೆಗೆದು ಒಂದು ಕಡೆ ಹಾಕಿ ಗುಂಡೆ ಮಾಡಿ ಅದನ್ನೆಲ್ಲ ಹಾಕಿ ನಮಗೆ ಕೊಟ್ಟಿಗೆ ಗೊಬ್ಬರ ಟೈಪ್ ಮಾಡ್ಕೋಬಹುದು. ಓಕೆ, ಇಲ್ಲಾಂದರೆ ಅವ್ರು ಹೇಳ್ತಾರೆ ಸರ್ ಜಾಸ್ತಿ ಗ್ರಾಸರಿ ಇಲ್ಲಾಂದ್ರೆ ಫ್ಲ್ಯಾಚರಿ ಬಂದಿರ್ತದೆ ಸರ್, ನಾವು ಹೆಂಗೆ ಮಾಡ್ಬೋದು ಅಂತ. ಅಷ್ಟೇ ಸರ್, ಸಿಂಪಲ್ ತೊಗೊಂಡೋಗಿ ಎಲ್ಲ ಕಸ ಎಲ್ಲ ತೊಗೊಂಡೋಗಿ ಒಂದು ಪಿಟ್ ತೆಗೆದು ಗುಂಡಿ ತೆಗೆದು ಅದನ್ನೆಲ್ಲ ಹಾಕಿ ಅದ್ಮೇಲೆ ಬ್ಲೀಚಿಂಗ್ ಪೌಡರ್ ಇಲ್ಲಾಂದರೆ ಯೂರಿಯಾ ಅದು ಹಾಕಿ ಮುಚ್ಚಬೇಕು, ಮಣ್ಣು ಹಾಕಿ ಮುಚ್ಚಬೇಕು. ಮುಚ್ಚಿದ ಮೇಲೆ ಒಂದು 6 ಮಂತ್ಸ್ ಏನಾಗ್ತದೆ ಅಂದರೆ ಅದು ಕಾಂಪೋಸ್ಟ್ ಆಗಿಬಿಡ್ತದೆ, ಗೊಬ್ಬರ ಆಗಿಬಿಡ್ತದೆ. ಆ ಗೊಬ್ಬರ ನಾವು ನಮಗೆ ತೋಟಕ್ಕೆ ಯೂಸ್ ಮಾಡ್ಬೋದು. ಓಕೆ, ಅಂದರೆ ಕಸನ ಫಸ್ಟ್ ಮನೆಯಿಂದ ಹೊರಗಡೆ ತೆಗೆದು ಮತ್ತೆ ಸ್ವಚ್ಛವಾಗಿ ಗುಡಿಸಬಾರ್ದು ಸರ್, ಅದು ಹಂಗೆ ಇಡಬೇಕು. ಗುಡಿಸಿ ಮತ್ತೆ ತೊಂದರೆ ಆಗ್ತದೆ. ಗುಡಿಸೋದು ಅಂದರೆ ನೆಲನೂ ಗುಡಿಸೋ ಹಾಗೆ ಏನು ಮಾಡಬಾರ್ದು, ಜಸ್ಟ್ ಹಂಗೆ ಮಾಡಬೇಕು. ಅಲ್ಲಿ ಏನಿರ್ತದೆ ಅದೆಲ್ಲ ಹಂಗೆ ಡಿಸ್ಇನ್ಫೆಕ್ಷನ್ ಮಾಡಿದಾಗ ನಾವು ಸ್ಪ್ರೇ ಮಾಡ್ತೀವಲ್ಲ ಆವಾಗ ಅದರಿಂದ ಸ್ಪ್ರೇ ಮಾಡಿ ಹೊರಗೆ ತೊಗೊಂಡ್ಬರ್ಬೇಕು. ಹಂಗೆ ಮಾಡ್ಬೇಕು ಸರ್. ಅಂದರೆ ಕಸನ ಹಾಸಿಗೆ ಕಸ ಮೊದಲು ತೆಗಿಬೇಕು. ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟಾಗಿ ಡಿಸ್ಇನ್ಫೆಕ್ಷನ್ ಮಾಡಬೇಕು. ಅಸ್ತ್ರ ಅಂತ ತಾವು ಹೇಳ್ತಾ ಸರ್, ಅಸ್ತ್ರ, ಡೆಕಾಲ್, ಸೆರಿಫಿಟ್, ಸೆರಿಕ್ಲೋರ್, ಸ್ಯಾನಿಟೆಕ್, ಆಮೇಲೆ ಬ್ಲೀಚಿಂಗ್ ಪೌಡರ್, ಇವು ನಾವು CSRTI ಮೈಸೂರಿಂದ ರೆಕಮೆಂಡ್ ಮಾಡೋದು. ಅಲ್ಲ, ಅಸ್ತ್ರ ಅಂದರೆ ತಾವು ಹೇಳಿದ್ದು 50 ಗ್ರಾಮ್ 200 ಲೀಟರ್ ನೀರು ಸರ್ ಅಲ್ವಾ? ಬೇರೆ ಯಾವಾದರೆ ಸರ್ ಸೆರಿಫಿಟ್ ಆದರೆ 200 ಗ್ರಾಮ್ 100 ಲೀಟರ್ಗೆ. ಇನ್ನೊಂದು ಸರ್, ಅದು ಪ್ರಿಪ್ರೇಷನ್ ಮಾಡೋದು ಇಂಪಾರ್ಟೆಂಟ್ ಏನಂದರೆ ಅವ್ರದ್ದು ರೇರಿಂಗ್ ಹೌಸ್ ಸೈಜ್ ಎಷ್ಟಾಯ್ತು ಅದು ಇಂಪಾರ್ಟೆಂಟ್. ಕೆಲವೊಂದು ನಾವು ಹೇಳೋದು ಸ್ಟ್ಯಾಂಡರ್ಡ್ ಪ್ರಕಾರ 20 × 30 600 ಚದರಪಡಿ ಆಗ್ತದೆ. 600 ಚದರಪಡಿಗೆ 100 ಲೀಟರ್ ಕರೆಕ್ಟ್ ಸರ್ ಹೋಗ್ತದೆ ಸರ್. ಸಿಂಪರಣಾ ದ್ರಾವಣ ಸರಿ ಹೋಗುತ್ತೆ, ಕರೆಕ್ಟ್ ಆಗ್ತದೆ. ಇಲ್ಲ ಕೆಲವೊಂದು ಜನ ಫಾರ್ಮರ್ಸ್ದು ಸ್ವಲ್ಪ ಅಡ್ವಾನ್ಸ್ ಆಗಿರ್ತಾರೆ, ಇಲ್ಲಾಂದರೆ ಸ್ವಲ್ಪ ಫಾರ್ಮರ್ಸ್ ಪ್ರೋಗ್ರೆಸಿವ್ ಫಾರ್ಮರ್ ಇರ್ತಾರೆ, ಅವ್ರಿಗೆ ಮಾಡ್ತಾರೆ ಸ್ವಲ್ಪ ಹ್ಯೂಜ್ ಕ್ವಾಂಟಿಟಿನಲ್ಲಿ ಲೈಕ್ 20 × 50 20 × 50 ಇಲ್ಲಾಂದರೆ 30 × 60 ಲೈಕ್ ಆ ಟೈಪ್ ಮಾಡ್ತಿರ್ತಾರೆ. 25 × 60 ದೊಡ್ಡ ಹ್ಯೂಸ್ ರೇರಿಂಗ್ ಹೌಸ್ ಇರ್ತಾವೆ. ಅದಕ್ಕೆ ತಕ್ಕಂಗೆ ನಾವು ಪರ್ ಸ್ಕ್ವೇರ್ ಫೀಟ್ 140 to 150 ml ದ್ರಾವಣ ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ. ಆವಾಗ ಮೆಜರ್ಮೆಂಟ್ ಮಾಡಿಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕಾಗ್ತದೋ ಅದಕ್ಕೆ ಜಾಸ್ತಿ ಮಾಡ್ಕೋಬೋದು. 10% ಅಡಿಷ್ನಲ್ ಆಗಿ ಶೂಟ್ ರೇರಿಂಗ್ ಇದ್ದರೆ ನಾವು ಈಗ ಟ್ರೇ ಮೆಥಡ್, ಶೂಟ್ ಮೆಥಡ್ ಅಂತ 2 ಇದಾವೆ ಸರ್. ಅದರಲ್ಲಿ ಶೂಟ್ ಆದರೆ 10% ಅಡಿಷ್ನಲ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು. ಓಕೆ ಸರ್. ಇಲ್ಲ ಯಾರು ತಟ್ಟೆನಲ್ಲಿ ಸಾಕಲ್ಲ, ಇರಂಗಿಲ್ಲ, ಯಾರು ಮಾಡಿಲ್ಲ. ಬಟ್ CRC ಅವರಿಗೆ ಅದು ಯೂಸ್ ಮಾಡ್ತಾರೆ ಸರ್. CRC ನಾವು ರೆಕಮೆಂಡ್ ಮಾಡ್ತಿದ್ದೀವಿ, ಚಾಕಿನವ್ರಿಗೆ. ಅವರು ತಟ್ಟೆನಲ್ಲಿ ಅವ್ರು ರೇರಿಂಗ್ ಮಾಡೋದು. ಓಕೆ, ಅದಕ್ಕೋಸ್ಕರ ಏನು ಬೇಕಂದ್ರೆ 25% ಅಡಿಷ್ನಲ್. ಅದು ತಟ್ಟೆ ಮೆಥಡ್ನಲ್ಲಿ ಅಂದರೆ 25% ಅಡಿಷ್ನಲ್. ಓಕೆ, ಅಂದರೆ ಸೋಂಕು ದ್ರಾವಣನ ಈಗ 100 ಲೀಟ್ರ್ ಅಲ್ಲ 125 ಲೀಟ್ರ್ ತಯಾರು ಮಾಡ್ಕೋಬೇಕು ಅವರು. ಅದೇ ಸರ್, 20% ಅಡಿಷ್ನಲ್ ಆಗಿ ಮಾಡ್ಕೋ, ಎಷ್ಟೇ ಇರಲಿ ಬಟ್ ಅಡಿಷ್ನಲ್ ಆಗಿ ಮಾಡ್ಕೋಬೇಕು. ಈಗ ಸರ್ ಫಾರ್ ಎಕ್ಸಾಂಪಲ್ 20-30 ಸೈಜ್ಗೆ ಎಷ್ಟು ಬೇಕಂದ್ರೆ 84 ಲೀಟರ್ಸ್ ಬೇಕಾಗ್ತದೆ. ಇನ್ ಕೇಸ್ ಅವ್ರು ಏನನ್ನ ಲೇಟೇಜ್ ರೇರಿಂಗ್ ಅಂದರೆ ಶೂಟ್ ಮೆಥಡ್ ಮಾಡಿದಾಗ ಅವ್ರಿಗೆ 10% ಅಡಿಷನಲ್ ಅಂತೀವಿ. 10% ಅಂದರೆ 8.4 ಲೀಟರ್ಸ್ ಆಗ್ತದೆ. ಟೋಟಲ್ 96-98 ಮಟ್ಟ ಬರ್ತದೆ. ಅದು 98 ಅಂದರೆ ಆ ಟೈಪು ಮಾಡೋಕ್ಕೆ ಬರೋಂಗಿಲ್ಲ, ಜಸ್ಟ್ 100 ಲೀಟರ್ಸ್ ಮಾಡ್ಬೋದು. ಓಕೆ ಸರ್, ಹಂಗೆ ಮಾಡ್ಕೋಬೇಕು. ಇಲ್ಲ ಶೂಟ್ ಮೆಥಡ್ ಅಂದರೆ 25% ಅಡಿಷ್ನಲ್ ಆ ಟೈಪ್. ಹಂಗೆ ಮಾಡಿಕೊಂಡು ನೀವು ನಮ್ಗೆ ಎಷ್ಟು ಬೇಕಾಗ್ತದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು, ಬಟ್ ಕಡಿಮೆ ಅಂತ ಮಾಡಬಾರ್ದು. ಇನ್ನೊಂದು ಪಿನ್, ಒಂದು ಚಿಕ್ಕ ಗುಂಡು ಸೂದಿ ಅಂತೀವಲ್ಲ, ಅದಷ್ಟು ಡ್ರಾಪ್ ಗ್ಯಾಪ್ ಇರಬಾರ್ದು, ಅಷ್ಟು ಪಕ್ಕ ಡಿಸ್ಇನ್ಫೆಕ್ಷನ್ ಆಗಿರಬೇಕು. ಒಂದು ಸಾರಿ ನಮ್ಗೆ ರೇರಿಂಗ್ ಹೌಸ್ನಲ್ಲಿ ಏನಾರ ವೈರಸ್ ಆಗಲಿ, ಬ್ಯಾಕ್ಟೀರಿಯಾ, ಫಂಗಸ್ ಎಂಟ್ರ್ ಆದರೆ ಈ ಮ್ಯಾಕ್ಸಿಮಮ್ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತದೆ ಸೋರ್ಸ್ಗೋಸ್ಕರ. ಯಾಕಂದರೆ ಅದು ನಾವು ಎಂಟೊಮೊಪ್ಯಾಥಜನ್ಸ್ ಅಂತೀವಿ, ಅದು ಓನ್ಲಿ ಇನ್ಸೆಕ್ಟಿಗೆ ಅಂದರೆ ಸಿಲ್ಕಾಮ್ಗೆ ಒಂದೇ ಇನ್ಫೆಕ್ಟ್ ಮಾಡೋದು, ನಮ್ಮ ಮನುಷ್ಯರಿಗೆ ಏನು ಇನ್ಫೆಕ್ಟ್ ಮಾಡೋಂಗಿಲ್ಲ. ಓಕೆ ಸರ್, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ನಾವು ಪಕ್ಕ ಡಿಸ್ಇನ್ಫೆಕ್ಷನ್ ಅಂದರೆ ಪಕ್ಕ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಬೇಕು ನಾವು ಬರೋ ಟೈಮ್ನಲ್ಲಿ. ಇದು ಸರ್. ಆಮೇಲೆ ಇದು ಸೆರಿಫಿಟ್ ಅನ್ನೋದು 200 ಗ್ರಾಮು 100 ಲೀಟರ್ಗೆ ಅದು ಮಾಡಿ, ಅದು 30 ನಿಮಿಷ ಸರ್ ಅಷ್ಟೇ, 30 ಮಿನಿಟ್ಸ್. ಇದನ್ನೆಲ್ಲ ಹಸ್ರಣ್ಣಿಂದ 2 hours ಬೇಕಾಗ್ತದೆ. ಈ ಸೆರಿಫಿಟ್ ಆದರೆ 30 ಮಿನಿಟ್ಸ್. 30 ಮಿನಿಟ್ಸಲ್ಲಿ ಜಸ್ಟ್ ಒಂದು 2 ಟೈಮ್ಸ್ ಮಿಕ್ಸ್ ಮಾಡಿಬಿಟ್ರೆ ಡಿಸಾಲ್ವ್ ಆಗಿಬಿಡ್ತದೆ, ಇಮಿಡಿಯೇಟಾಗಿ ಸ್ಪ್ರೇ ಮಾಡ್ಬೋದು. ಇಲ್ಲ ನಾವು ಬ್ಲೀಚಿಂಗ್ ಪೌಡರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಡ್ತಿರ್ತಾರೆ ಫ್ರೀ ಆಫ್ ಕಾಸ್ಟ್ನಲ್ಲಿ ನಮ್ಮ ಫಾರ್ಮರ್ಸ್ಗೆ ಕೊಡೋ ಟೈಮ್ನಲ್ಲಿ ನಾವು ಹೇಳ್ತೀವಿ 2% 100 ಲೀಟರ್ಗೆ 2 kg. ಅದಕ್ಕೇ ಜಾಸ್ತಿ ಹಾಕ್ಬೋದು, ಬಟ್ ಏನಂದರೆ ವೇಸ್ಟ್ ಆಗ್ತದೆ. ಪ್ರಾಬ್ಲಮ್ ಏನು ಸರ್, ಈ ಬ್ಲೀಚಿಂಗ್ ಪೌಡರ್ ಡೈರೆಕ್ಟ್ ಮೆಟಲ್ ಏನಾನ ಐಟಮ್ಸ್ ಇದು ಮೆಟಲ್ ಇದ್ದರೆ ಅದು ಕೊರೆಸಿವ್ ಏಜೆಂಟ್ ಅಂದರೆ ತುಕ್ಕು ಹಿಡಿದ್ವಿ ಅಂತಾರಲ್ಲ, ತುಕ್ಕು ಬಿಡ್ದು ಬಿಡ್ತದೆ, ಅದೊಂದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮ್ಗೆ ಆಲ್ರೆಡಿ ರೆಕಮೆಂಡೆಡ್ ಪ್ರಾಡಕ್ಟ್ ಏನಿದಾವೋ ಅದು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ.
ಇವೆರಡರಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ಬ್ಲೀಚಿಂಗ್ ಪೌಡರ್ ಅಂದರೆ ಬ್ಲೀಚಿಂಗ್ ಪೌಡರ್ ನಾವು ಇದು ಪಕ್ಕ ಅಂತ ನಾವು ಹೇಳೋಂಗಿಲ್ಲ ಸರ್. ನಾವು ಹೇಳ್ತೀವಿ ನಿಮ್ಮ ರೇರಿಂಗ್ ಹೌಸ್ನಲ್ಲಿ ಏನು ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಫಂಗಸ್ ಏನು ನಿಮ್ಮ ರೇರಿಂಗ್ ಹೌಸ್ನಲ್ಲಿ ಇರಬಾರ್ದು. ಹುಳ ಬರೋ ಟೈಮ್ಗೆ ಎಲ್ಲ ಫ್ರೀಯಾಗಿರ್ಬೇಕು, ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಬೇಕಂತೀವಿ. ಇದಾದಮೇಲೆ ಸುಣ್ಣ ಜಸ್ಟ್ ನಾವು ಹೇಳೋದು 300 ಗ್ರಾಮ್ ಸರ್. 300 ಗ್ರಾಮು 100 ಲೀಟರ್ಗೆ. ಇಲ್ಲ ಅವ್ರಿಗೇನೋ ಜಾಸ್ತಿ ಬೇಕಾಗ್ತದೆ, ಅವ್ರೇನು ಅನ್ಕೊತಾರೆ ಸರ್ ನಾನು 3 kg ಹಾಕ್ತೀನಿ, ಅದು ಅವ್ರಿಷ್ಟ ಸರ್, ನಾವು ಬೇಡ ಅನ್ನಂಗಿಲ್ಲ. ಬಟ್ ನಾವು ಹೇಳೋದು 300 ಗ್ರಾಮ್ ಕೂಡ ಕಡಿಮೆ ಹಾಕ್ಬಾರ್ರಿ, ಜಾಸ್ತಿ ಮತ್ತು ಬೇಡ, ಯಾಕೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ನಾವು ಹೇಳ್ತೀವಿ. ಸುಣ್ಣ ಬೇಕಂದರೆ ನಾವು ನಾರ್ಮಲಾಗಿ ರೇರಿಂಗ್ ಟೈಮ್ನಲ್ಲಿ ಹೊಡಿಬೋದು, ಡಸ್ಟ್ ಮಾಡ್ಬೋದು, ಅದು ಬೆಸ್ಟ್ ಆಪ್ಷನ್. ನಾವು ಹೇಳ್ತೀವಿ ಇಲ್ಲ 300 ಗ್ರಾಮ್ ಅಂದರೆ ಸ್ವಲ್ಪ ರೈತರ ತಲೆನಲ್ಲಿ ಇರ್ತಂದರೆ ಫಾರ್ಮರ್ಸ್ನಲ್ಲಿ ತುಂಬ ಕಡಿಮೆ ಏನು ಸರ್ ಇದು 300 ಗ್ರಾಮ್ದು ಇಷ್ಟೇ ಬರೋಂಗಿಲ್ಲ, ನಾವು ಸ್ವಲ್ಪ ಜಾಸ್ತಿ ಹಾಕ್ತೀವಿ, ನಾವು 10 kg ಅಂತ ಯೂಸ್ ಮಾಡೋರು ನಾವು ಯಾಕಂದರೆ ಫೀಲ್ಡ್ನಲ್ಲಿ ವಿಸಿಟ್ ಮಾಡ್ತಿರ್ತೀವಲ್ಲ ಸರ್, ಮಾಡಿದಾಗ ಅವ್ರು ಹೇಳ್ತಾ ಇರ್ತಾರೆ ಸರ್ ನೀವು ಕಡಿಮೆ ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಆಗಲ್ವಾ ಸರ್? ತೊಂದರೆ ಆಗಿಲ್ಲ, ಬಟ್ ವೈಟ್ ಸ್ಟೇನ್ ಟೈಪ್ ಇರ್ತಾವಲ್ಲ ಸರ್, ಅದೊಂದು ಪ್ರಾಬ್ಲಮ್. ವೈಟ್ ಆಗಿ ಕಾಣ್ತಾ ಇರ್ತಾವೆ. ಮತ್ತು ಆಮೇಲೆ ಸುಣ್ಣ ಬಿದ್ದಿದೆ ಸರ್, ನನಗೆ ಸುಣ್ಣ ಅಂಟ್ಕೊಂಡಿದ್ದೆ, ಮತ್ತೆ ಅದೇನೋ ಪ್ರಾಬ್ಲಮ್ ಆಗ್ತದೇನೋ ಹುಳಕ್ಕೇನೋ ಅಂತ, ಅದೇನು ಆಗಿಲ್ಲ ಸರ್, ಅದು ನಾರ್ಮಲ್ ಆಗಿರ್ತದೆ ಅಷ್ಟೇ, ಏನು ತೊಂದರೆ ಇಲ್ಲ. ಅದಾದಮೇಲೆ ಸರ್ ಅವ್ರು ಏನಂತ 300 ಗ್ರಾಮ್ ಬೇಡ ಅಂದರೆ 500 ಗ್ರಾಮ್, ಅರ್ಧ kg. ರೈತ ತಲೆ ಹೇಳ್ತಂದ್ರೆ kg ಅರ್ಧ ಆ ಟೈಪ್ ಇದ್ದಾಗ ಅವ್ರಿಗೆ ಅದು ಓಕೆ ಅರ್ಧ kg ಅಂತ ಹೇಳಿದ್ರು. ಇವರು CSRT ಮೈಸೂರು ಸೈಂಟಿಸ್ಟ್ ಅಂತ ಹೇಳಿದ್ರು, ಆ ಟೈಪ್ ಇರ್ತದೆ ಸರ್ ಅವ್ರದ್ದು. ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವ್ರು ಅದೇ ಹೇಳಿದ್ರು ಸರ್ ಲಾಸ್ಟ್ ಟೈಮ್ ನೀವು ಹಿಂಗೆ ಹೇಳಿದಿರಿ, ಅದೇ ಹೇಳ್ತೀನಿ ನಿಮ್ಮ ಇಷ್ಟ. ನಾನು ಹೇಳೋದು 300 ಗ್ರಾಮ್ ನಾವು ವರ್ಕ್ ಮಾಡಿದ್ವಿ, ಅದರಲ್ಲಿ 300 ಗ್ರಾಮ್ ಸಫಿಷಿಯೆಂಟ್. ಬೇಡ ನಿಮ್ಗೆ ಜಾಸ್ತಿ ಬೇಕಂದರೆ ಅರ್ಧ kg ತೊಗೊರಿ, ಅದೇನು ತೊಂದರೆ ಇಲ್ಲ, ಯೂಸ್ ಮಾಡ್ಕೊರಿ, ಜಾಸ್ತಿ ಬೇಡ. ನಾವು ಬೇಕಂದರೆ ಆಮೇಲೆ ಸುಣ್ಣ ನಾರ್ಮಲ್ ಲೇಟೇಜ್ ನಾರ್ಮಲ್ನಲ್ಲಿ ನೀವು ಡೈಲಿ ಅಪ್ಲೈ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಇದು ಸರ್ ಡಿಸ್ಇನ್ಫೆಕ್ಷನ್, ನೀಟಾಗಿ ಡಿಸ್ಇನ್ಫೆಕ್ಷನ್ ಆಗುತ್ತೆ. ಡಿಸ್ಇನ್ಫೆಕ್ಷನ್ ಆದಮೇಲೆ ಸರ್ ನೆಕ್ಸ್ಟ್ ಇಮಿಡಿಯೇಟಾಗಿ ಏನು ಮಾಡಬೇಕಂದ್ರೆ, ಇದು ರೈನಿ ಸೀಸನ್ನಲ್ಲಿ ಕೆಲವೊಂದು ಫಾರ್ಮರ್ಸ್ ರೀಸೆಂಟಾಗಿ ನಾನು ಅಬ್ಸರ್ವ್ ಮಾಡಿದೆ, ಏನು ಮಾಡ್ಯಾರ ಅಂದರೆ ಈಗ ಕ್ರಾಪ್ ಲಾಸ್ಟ್ ಸೀಸನ್ ಬಂದಾಗ ರೈನಿ ಸ್ಟಾರ್ಟ್ ಆಯ್ತಲ್ಲ, ಈ ಸೀಸನಲ್ಲಿ ಏನಾಯಿತು ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ವಿಂಡೋಸ್, ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಕೆಲವೊಂದು ಫಾರ್ಮರ್ಸ್ ಕಾಲ್ ಮಾಡಿ ಸರ್ ನಮ್ಮದು ಹುಳ ಕಟ್ತಾ ಇಲ್ಲ, ಏನಾಯ್ತು ಸರ್? ನಾನು ಹೇಳ್ತಾ ಇದ್ದೀನಿ ಏನು ವಿಂಡೋಸ್ ಏನೋ ಓಪನ್ ಮಾಡಿದೆ, ಇಲ್ಲ ಸರ್ ಅದು ರೈನ್ ಬರ್ತಾಯಿತ್ತು, ನಾವು ಅದಕ್ಕೆ ಚೀಲ ಹಾಕ್ಬಿಟ್ಟಿವಿ. ಚೀಲ ಯಾವತ್ತೂ ಹಾಕಬಾರ್ದು ಸರ್. ರೇರಿಂಗ್ ಹೌಸ್ನಲ್ಲಿ ನೀವು ಎಷ್ಟು ವೆಂಟಿಲೇಷನ್ ಚೆನ್ನಾಗಿ ಕೊಡ್ತೀರೋ ಅಷ್ಟು ಹುಳ ಚೆನ್ನಾಗಿರ್ತದೆ. ಯಾಕಂದರೆ ಅಷ್ಟು ಆಕ್ಸಿಜನ್ ಬೇಕು, ಅದಕ್ಕೆ ತಡ್ಕಂಗೆ ಶಕ್ತಿ ಬರ್ತದೆ. ಯಾಕಂದರೆ ಫ್ರೀ ವೆಂಟಿಲೇಷನ್ ಇರಬೇಕು. ಏನಾರ ಪ್ರಾಬ್ಲಮ್ ಇತ್ತಂದರೆ ಲೈಕ್ ಹ್ಯುಮಿಡಿಟಿ ಜಾಸ್ತಿ ಆಗಿಬಿಟ್ರೆ, ಈಗ ಮಳೆಗಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗಿಬಿಡ್ತದೆ, ಟೆಂಪ್ರೇಚರ್ ಡೌನ್ ಆಗಿಬಿಡ್ತದೆ. ಹ್ಯುಮಿಡಿಟಿ ಜಾಸ್ತಿ ಆಗ ಫಿಸಿಯಲಾಜಿಕಲ್ ಡ್ಯಾಮೇಜ್ ಆಗ್ತದೆ ಹುಳಕ್ಕೆ. ಓಕೆ, ಶರೀರ ಧರ್ಮಶಾಸ್ತ್ರ ಅಂತಿಲ್ಲ ಸರ್, ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಆದಾಗ ಹುಳ ವೀಕ್ ಆಗಿದ ಮೇಲೆ ಇಮಿಡಿಯೇಟಾಗಿ ಡಿಸೀಸ್ ಬರೋಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ವಿಂಡೋಸ್ ಎಲ್ಲ ಓಪನ್ ಮಾಡಿರಿ, ಬೇಕಂದರೆ ಮಳೆ ಬರೋದಂಗೆ ಸ್ವಲ್ಪ ಅಡ್ಡ ಇಟ್ಕೋರಿ, ಬಟ್ ಫ್ರೀ ವೆಂಟಿಲೇಷನ್ ಇರಬೇಕು ನಮ್ಮ ರೇರಿಂಗ್ ಹೌಸ್ನಲ್ಲಿ, ಅದು ಹೇಳ್ತಾ ಇದ್ದೀವಿ. ಆಮೇಲೆ ಡೈಲಿ ಸುಣ್ಣ ಹೊಡಿಬೇಕು, ರೇರಿಂಗ್ ಲೇಟೇಜ್ನಲ್ಲಿ ಡೈಲಿ ಸುಣ್ಣ ಹೊಡಬೇಕು. ನಾವು ಪ್ರಾಕ್ಟೀಸ್ನಲ್ಲಿ ನಾವು ಹೇಳ್ತೀವಿ ಮೋಲ್ಟ್ ಔಟ್ ಆದಮೇಲೆ ಇಮಿಡಿಯೇಟಾಗಿ ವಿಜೇತ ಇದ್ದರೆ ವಿಜೇತ, ಅಂಕುಶ ಆದರೆ ಅಂಕುಶ ಹೊಡಿಬೇಕು ಅಂತ ಹೇಳ್ತಾ ಇರ್ತೀವಿ. ಅದು ಮೋಲ್ಟ್ ಔಟ್ ಆದಮೇಲೆ ಜ್ವರನಿಂದ ಎದ್ದೊಳಿದ ಮೇಲೆ ಫಸ್ಟ್ ಫೀಡಿಂಗ್ಕನ್ನ ಮುಂಚೆ ಒಂದು 30 ಮಿನಿಟ್ಸ್ ಮುಂಚೆ ನಾವು ಇದು ಡೈರೆಕ್ಟಾಗಿ ವಿಜೇತ ಇದ್ದರೆ ವಿಜೇತ ಹೊಡಿಬೇಕು. ಅದು ಪರ್ ಸ್ಕ್ವೇರ್ ಫೀಟಿಗೆ 3 ರಿಂದ 5 ಗ್ರಾಮ್ ಅಷ್ಟು ಡಸ್ಟ್ ಮಾಡಬೇಕು. ಮಾಡಿದ ಮೇಲೆ ನೆಕ್ಸ್ಟ್ ಫೀಡಿಂಗ್ ಕೊಡಬೇಕು. ಹಾಫ್ ಆನ್ ಅವರ್ ಆದಮೇಲೆ, ಅರ್ಧ ತಾಸು ಆದಮೇಲೆ ಮತ್ತೆ ಫೀಡಿಂಗ್ ಕೊಡಬೇಕು. ಅರ್ಧ ತಾಸು ಆದಮೇಲೆ ಏನಾಗ್ತದೆ ಅಂದರೆ ಸರ್ ಡಸ್ಟ್ ಮಾಡಿರ್ತೀವಲ್ಲ ಅದೆಲ್ಲ ಸೆಟ್ಲ್ ಆಗಿಬಿಡ್ತದೆ ಕೆಳಗಡೆ. ಓಕೆ, ಸೆಟ್ಲ್ ಆದಮೇಲೆ ನಾವು ಫೀಡಿಂಗ್ ಕೊಟ್ಟಾಗ ಅದ್ರ ಮೇಲೆ ಲೀಫ್ ಮೇಲೆ ಈ ಡಸ್ಟ್ ಬೀಳಂಗಿಲ್ಲ, ಹುಳ ಏನಾಗಂಗಿಲ್ಲ, ಅದು ಮೇಲೆ ಬಂದುಬಿಡ್ತದೆ, ಸ್ವಲ್ಪ ಚೆನ್ನಾಗಿರ್ತದೆ. ಅದಾದಮೇಲೆ ಫಸ್ಟ್ ಫೀಡಿಂಗ್ ಆಯಿತು. ಸೆಕೆಂಡ್ ಫೀಡಿಂಗ್ಗೆ ಬೇಕಂದರೆ ಸುಣ್ಣ ಹೊಡಿಬೋದು, ಓನ್ಲಿ ಸುಣ್ಣ, ಬರೀ ಸುಣ್ಣ ಕಡೆಗೆ ಇದೆ ಅಂತಾರೆ ಇವರು ಸ್ಲೇಕ್ ಲೈಮ್ ಅಂತೀವಿ. ಓಕೆ, ಇಲ್ಲಾಂದರೆ ಕಲ್ಲು ಸುಣ್ಣ ತೊಗೊಂಬಂದು ನಾವು ಪೊಡಿ ಮಾಡ್ಕೊತೀವಿ ಸರ್ ಅಂತ ಹೇಳ್ತಾರೆ, ಅದು ಬೆಸ್ಟ್. ಅದು ಏನು ಮಾಡಬೇಕು, ನೀಟಾಗಿ ಪೊಡಿ ಮಾಡಿಕೊಂಡು ಅದು ಸೇಮ್ ಅಷ್ಟೇ ಸರ್, 3 to 5 ಗ್ರಾಮ್ ಪರ್ ಸ್ಕ್ವೇರ್ ಫೀಟ್. ಆ ಟೈಪ್ ನೀಟಾಗಿ ಡಸ್ಟ್ ಮಾಡಬೇಕು. ಡೈಲಿ ಡಸ್ಟ್ ಮಾಡಿದ್ರೆ ಏನಾಗ್ತಂದ್ರೆ ಸರ್, ಇನ್ ಕೇಸ್ ಏನನ್ನ ಹುಳ ಏನೋ ರೋಗ ಬಂದಿರ್ತಾವೆ ಈ ಸೀಸನಲ್ಲಿ, ಏನನ್ನ ಹೇಳಕ್ಕೆ ಬರೋಂಗಿಲ್ಲ, ಹ್ಯುಮಿಡಿಟಿ ಜಾಸ್ತಿ ಆಗೋದಾಗ ವೀಕ್ ಆಗ್ತದೆ ಅಂತ ಹೇಳಿದ್ವಲ್ಲ, ಅದು ಕಂಟ್ರೋಲ್ ಆಗೋಕ್ಕೆ ಏನನ್ನ ರೋಗ ಇದ್ದರೆ ಅದಲ್ಲೇ ಸತ್ತೋಗ್ಬಿಡ್ತದೆ. ಈ ಲೈಮ್ ಏನು ಮಾಡ್ತಂದರೆ ಅದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರ್ತದೆ, ಅಲ್ಲಿ ಅದು ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಅದು ಅಲ್ಲೇ ಸತ್ತೋಗ್ಬಿಡ್ತದೆ, ಸ್ಪ್ರೆಡ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಲೈಮ್ ಡಸ್ಟ್ ಮಾಡಿರಿ ಅಂತ ಹೇಳ್ತಾಯಿದ್ದೀವಿ. ಇದು ಆಮೇಲೆ ಕೆಲವೊಂದು ಫಾರ್ಮರ್ಸ್ ಹೇಳ್ತಾರೆ ಸರ್ ನಾವು ವಿಜೇತ ಲೈಮ್ನಲ್ಲಿ ಹಾಕ್ಕೊಂಡು ಹೊಡಿಬೋದಾ ಅಂತ. ಅದು ಮಾಡಬಾರ್ದು ಸರ್. ಅದು ಮಾಡಿದೆ ಏನಾಗ್ತಂದರೆ ನಿನಗೆ ಅದು ಇದು ವರ್ಕ್ ಆಗಂಗಿಲ್ಲ, ವಿಜೇತದ ಫಂಕ್ಷನ್ ನೀವು ಅಲ್ಲಿ ವರ್ಕ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಲೈಮ್ ಅಂದಾಗ ಲೈಮೇ ಯೂಸ್ ಮಾಡಿರಿ. ವಿಜೇತ ಅಂಕುಶ್ ಅದೇನು ಹೇಳಿದ್ವಿ ನಾವು ಮೋಲ್ಟ್ ಔಟ್ ಆದಮೇಲೆ ನೀವು ಹೊಡಿಬೇಕಪ್ಪ ಅಂತ ಹೇಳ್ತೀವಿ, ಅದು ಹಂಗೆ ಹೊಡಿಬೇಕು ಅಷ್ಟೇ. ಡೈರೆಕ್ಟ್ ಲೈಮ್ ಅಂದರೆ ಲೈಮ್ ಸರ್, ಬೇರೆದೇನು ಮಿಕ್ಸ್ ಮಾಡಬಾರ್ದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ, ಹೊಸ ಪೀಳಿಗೆ ಯುವ ಶಕ್ತಿಗೆ
ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದಾದಮೇಲೆ ನೆಕ್ಸ್ಟ್ ಸೊಪ್ಪು ಒಂದು ರೂಮ್ನಲ್ಲಿ ಇಟ್ಬಿಟ್ಟು ಅದೊಂದು ಮಾಡಬೇಕು ಸರ್. ಆ್ಯಕ್ಚುಲಿ ಸೊಪ್ಪು ಒಂದು ರೂಮ್ ಸಪ್ರೇಟ್ ಒಂದು ನಾವು ಹೇಳ್ತೀವಿ ಲೀಫ್ ಚಾಂಬರ್ ಅಂತ ಹೇಳ್ತೀವಿ. ಲೀಫ್ ಚಾಂಬರ್ನ ಇಟ್ಕೊಂಡು ಅಲ್ಲಿ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿಕೊಂಡು ತೊಗೊಂಡ್ಬಂದು ನೀಟಾಗಿ ಫ್ರೆಶ್ ಲೀಫ್ ಕೊಟ್ಟಾಗ ಹುಳ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಈಗ ಮಳೆಗಾಲನೆಲ್ಲ ಅವ್ರು ಹೇಳ್ತಿರ್ತಾರೆ, ಸರ್ ನಮ್ಮ ನೀರು ಜಾಸ್ತಿ ಬಂದಿತ್ತು, ಹುಳ ಗ್ರಾಸರಿ ಬಂದಿತ್ತು, ಫ್ಲ್ಯಾಚರಿ ಬಂದಿತ್ತು ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಒಂದು ಲೀಫ್ ಚಾಂಬರ್ ಅಂತ ಸಪ್ರೇಟ್ ಇಟ್ಕೊಂಡ್ರೆ ಒಂದು ನಮ್ಮ ರೇರಿಂಗ್ ಹೌಸಲ್ಲಿ ಪಕ್ಕ ಇನ್ನೊಂದು ರೂಮ್ನಲ್ಲಿ ಇಟ್ಕೊಂಡು ಅದಾಗ ಏರ್ ಸ್ವಲ್ಪ ಡ್ರೈ ಆಗಿಬಿಡ್ತದೆ. ಸೊಪ್ಪು ಡ್ರೈ ಆಗ್ತದೆ. ಅವಾಗ ಕೊಟ್ಟಾಗ ಏನಾಗಂಗಿಲ್ಲ. ಇದೊಂದು. ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸರ್, ಈಗ ಸದ್ಯಕ್ಕೆ ಈಗ ಸೀಸನ್ ಆಯಿತು. ಈಗ ರೀಸೆಂಟಾಗಿ ಒಂದು 3-4 ಕಾಲ್ ಬಂತು ಒಂದು 2-3 ದಿವಸದಲ್ಲಿ. ಸ್ವಲ್ಪ ನಾನ್ ಸ್ಪಿನ್ನಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆ, ಗೂಡು ಕಟ್ತಾ ಇಲ್ಲ. ಹುಳ ಚೆನ್ನಾಗೈತೆ ಅಂತ, ಬಟ್ ಗೂಡು ಕಟ್ತಾ ಇಲ್ಲ. ಅದೇನಾಗ್ತದೆ ಅಂದರೆ ಅಕ್ಕಪಕ್ಕ ನಮ್ಮ ಸೆರಿಕಲ್ಚರ್ ಸರೌಂಡಿಂಗ್ ಪಕ್ಕ ಏನಾಗ್ತದೆ ಅಂದರೆ ಇವರು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಿರ್ತಾರೆ. ನಮ್ಮ ಸಿಲ್ಕಾಮ್ ಪೆಸ್ಟೇ ಅದು ಆ್ಯಕ್ಚುಲಿ. ನಾವು ರೇರ್ ಮಾಡ್ತಾಯಿದ್ವಿ, ಯಾಕಂದರೆ ನಮಗೆ ಕಕ್ಕೂನು ಸಿಗ್ತದೆ, ಓಕೆ, ರೇಷ್ಮೆ ಗೂಡು ಸಿಗ್ತದೆ. ಅದಕ್ಕೋಸ್ಕರ ನಾವು ರೇರಿಂಗ್ ಮಾಡ್ತಾಯಿದ್ವಿ. ಅದು ಕಂಡು ಅವ್ರು ಏನು ಮಾಡ್ತಾರೆ ಅಂದರೆ ಸ್ಪ್ರೇ ಮಾಡಿದಾಗ ಕೆಲವೊಂದು ಏರ್ ಡ್ರಿಫ್ಟಿಂದ ನಮ್ಮ ತೋಟ ಅವ್ರಿಗೆ ಇಂಟೆನ್ಷನ್ ಯಾರು ಮಾಡೋಂಗಿಲ್ಲ, ಫಾರ್ಮರ್ಸ್ ಅವ್ರೇನು ಬೇಕಂತ ಮಾಡೋಂಗಿಲ್ಲ. ಅವ್ರೇನಂತ ಬೈ ಮಿಸ್ಟೇಕ್ ಆಗಿ ಬಂದಾಗ ಏನಾಗ್ತದೆ ಅಂದರೆ ಹುಳ ಲೋ ಪಾಯ್ಸನ್ ಇದ್ದಾಗ ಏನಾಗ್ತದೆ ಅಂದರೆ ಹುಳ ಸ್ಪಿನ್ನಿಂಗ್ ಆಗಂಗಿಲ್ಲ. ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಅದೊಂದು. ಅದಾದಮೇಲೆ ಇನ್ನೊಂದು ಏನಂದರೆ ಸರ್, ಕೆಲವೊಂದು ರೆಕಮೆಂಡೆಡ್ ಪ್ರಾಡಕ್ಟ್ ನಾವು ಏನು ಹೇಳಿದ್ದೀವೋ ಅದು ಬಿಟ್ಟು ಬೇರೆ ಯೂಸ್ ಮಾಡಿದ್ರೆ ಇದೊಂದು ಚಾನ್ಸ್ ಐತೆ ನಾನ್ ಸ್ಪಿನ್ನಿಂಗ್ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಏನು ರಿಕಮೆಂಡ್ ಮಾಡಿದ್ವಿ, ಆಲ್ರೆಡಿ ಒಂದು ಪಾಂಪ್ಲೇಟ್ ರೆಡಿ ಮಾಡಿದ್ವಿ. ಅಲ್ಲಿ ಕಕೂನ್ ಮಾರ್ಕೆಟ್ಸ್ನಲ್ಲಿ ಡಿಸ್ಪ್ಲೇ ಕೊಟ್ಟಿದ್ವಿ. ಟೋಟಲ್ 4 ಲ್ಯಾಂಗ್ವೇಜ್ನಲ್ಲಿ, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷ್, ಆಮೇಲೆ ತಮಿಳ್ನಾಡು ಮತ್ತು ಕಳಿಸಿದ್ವಿ. ಆ ಪಾಂಪ್ಲೇಟ್ಸ್, ಬ್ಯಾನರ್ಸ್ ನಾವೇ ರೆಡಿ ಮಾಡಿ ನಾವೇ ಪರ್ಸನಲ್ ಹೋಗಿ ಅಲ್ಲಿ ಡಿಸ್ಪ್ಲೇ ಮಾಡಿ ಅವರಿಗೆ ಕಕೂನ್ ಮಾರ್ಕೆಟ್ ಅವರು ಇನ್ಚಾರ್ಜ್ ಹೇಳಿ, ಸರ್ ಕಂಪಲ್ಸರಿ ಇದು ಡಿಸ್ಪ್ಲೇ ಮಾಡಬೇಕು, ಯಾರನ್ನ ಡೌಟ್ ಬಂದರೆ ಕಾಲ್ ಮಾಡಂತ ಹೇಳ್ರಿ ಅಂತ ನಮ್ಮ ನಂಬರ್ ಕೊಟ್ಟಿವಿ. ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಲಾಸ್ಟ್ ಇಯರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈ ಸಾರಿ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಯ್ತು ಅಂತ ಅಂದ್ಕೊಳ್ತಿದ್ವಿ. ಈಗ ಇನ್ನೊಂದು ಮಳೆ ಬಂತು, ಸ್ಟಾರ್ಟ್ ಆಯಿತು, ಸ್ವಲ್ಪ ಕಂಟ್ರೋಲ್ ಇರ್ಬೋದು. ಇದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಸರ್, ಪಕ್ಕ ನಾವು ಏನು ರೆಕಮೆಂಡ್ ಮಾಡ್ತಿದ್ದೀವಿ ಪ್ರಾಡಕ್ಟ್ ಅದೊಂದೇ ಯೂಸ್ ಮಾಡಿರಿ ಅಂತ ಹೇಳ್ದೆ. ಆಮೇಲೆ ರೀಸೆಂಟಾಗಿ ಒಂದು ಫೋಟೋಸ್ ಬಂದವು ನನಗೆ, ನಮ್ಮ ಪ್ರಾಡಕ್ಟ್ನಲ್ಲಿ ಸ್ವಲ್ಪ ಡೂಪ್ಲಿಕೇಟ್ ಟೈಪ್ ಏನೋ ಮಾಡ್ಯಾರಂತ. ಅವ್ರು ಕಾಲ್ ಮಾಡಿ ಸರ್ ಹಿಂಗೆ ಐತೆ ಏನು ಮಾಡಬೇಕು ಅಂತ ಹೇಳಿದ್ವಿ. ಅಂಥವೆಲ್ಲ ನಾವೇನು ರೆಕಮೆಂಡ್ ಮಾಡ್ತಾಯಿಲ್ಲ ಸರ್. ನಮ್ಮದು ಏನು ಪ್ರಾಡಕ್ಟ್ ಅಂದರೆ ನಮ್ಮದು CSRTI ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಪ್ರೂವ್ಡ್ ಅದಾಗಲಿ, ಇಲ್ಲಾಂದರೆ ಸ್ಟೇಟ್ ಗೌರ್ಮೆಂಟ್ ನಮ್ಮ KSSRD ಐತೆ, ಅವ್ರು ಅಪ್ರೂವ್ಡ್ ಮಾಡಿದ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಬೇಕು ಫಾರ್ಮರ್ಸ್. ಯಾಕಂದರೆ ನಾವಿರೋದು ಎಕ್ಸ್ಕ್ಲೂಸಿವ್ಲಿ ಅವ್ರಿಗೋಸ್ಕರ ಫಾರ್ಮರ್ಸ್ ಸೆರಿಕಲ್ಚರ್, ಅದು ಬಿಟ್ಟು ಬೇರೆದೇ ನಾವು ಹೇಳೋಂಗಿಲ್ಲ. ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಅಂದರೆ ಪಕ್ಕ ನಾವು ರೆಕಮೆಂಡ್ ಸ್ಟೇಟ್ ಗೌರ್ಮೆಂಟ್ ಆಗಲಿ, DOS ಕರ್ನಾಟಕ ಆರ್ DOS ಆಂಧ್ರ ಪ್ರದೇಶ್, ಇಲ್ಲಾಂದರೆ ನಮ್ಮದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಪ್ರೂವ್ಡ್ ಮಾಡಿದ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರ ಈಗ ಹುಳು ಸಾಕಣ ಮನೆಯ ಸೋಂಕು ನಿವಾರಣೆ ಮಾಡ್ತಾರಲ್ಲ ಸರ್, ಅದನ್ನು ಸುಣ್ಣದ ತಿಳಿನೀರಿನಲ್ಲಿ ಒಂದು ಸಾರಿ, ಬ್ಲೀಚಿಂಗ್ ಪುಡಿಯಲ್ಲಿ ಒಂದು ಸಾರಿ, ಆಮೇಲೆ ತಾವೇ ಹೇಳಿದಾಗೆ ಅಸ್ತ್ರ ಅಥವಾ ಬೇರೆ ಇನ್ನೊಂದು ಹೇಳಿದ್ರೆ ಸೆರಿಫಿಟ್, ಈ ತರಹ 3ರಲ್ಲೂ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಈಗ ಅವರು ಹುಳು ತರ್ತಾರಲ್ವ, ಚಾಕಿ ಹುಳುನ ತರೋಕ್ಕಿಂತ ಮುಂಚೆ 3 ಬಾರಿ ಹುಳು ಸಾಕಣ ಮನೆ ಸೋಂಕು ನಿವಾರಣೆ ಅಂದರೆ ತುಂಬ ಉತ್ತಮ ಅಂತ ಹೇಳ್ತಾರೆ ಅಲ್ವಾ? ಈಗ ತಾವು ಹೇಳಿ, ಈಗ ಕಸನೆಲ್ಲ ತೆಗೆದ ಮೇಲೆ 1 ವಾರ ಟೈಮ್ ಇದೆ ಅಂತ ಇಟ್ಕೊಳ್ಳಿ, ಯಾವುದನ್ನು ಮೊದಲು ಮಾಡಬೇಕು? ಸುಣ್ಣದ ತಿಳಿನೀರು ಯಾವಾಗ ಬಳಸಬೇಕು, ಬ್ಲೀಚಿಂಗ್ ಯಾವಾಗ ಮಾಡಬೇಕು, ಇದನ್ನು ಯಾವಾಗ ಮಾಡಬೇಕು, ಆ ಆರ್ಡ್ರ್ ಹೇಗಿರಬೇಕು ಹೇಳಿ ಸರ್? ಆರ್ಡ್ರ್ ಅಂದರೆ ಫಸ್ಟ್ ಕಂಪ್ಲೀಟ್ ಆದಮೇಲೆ ಕ್ರಾಪ್ ಕಂಪ್ಲೀಟ್ ಆಗೈತೆ. ಕ್ರಾಪ್ ಕಂಪ್ಲೀಟ್ ಆದಮೇಲೆ ಇಮಿಡಿಯೇಟ್ ಆಗಿ ಒಂದು ಡಿಸ್ಇನ್ಫೆಕ್ಷನ್ ಅವ್ರ ಕಡೆ ಏನೇನು ಸಿಗಲಿ ಸರ್. ಫಾರ್ಮರ್ಸ್ ಕಡೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ರಾಪ್ ತಂದಿರ್ತಾರೆ, ಅವರು ಮಾರ್ಕೆಟ್ ಹೋಗಿರ್ತಾರೆ, ಅಸ್ತ್ರ ಪ್ಯಾಕೆಟ್ ಒಂದು 2-3 ಪ್ಯಾಕೆಟ್ ಜಾಸ್ತಿ ತಂದಿರ್ತಾರೆ, ಅದಿದ್ದರೆ ಅದು ಯೂಸ್ ಮಾಡ್ಬೋದು. ಅವ್ರ ಹತ್ರ ಏನಿದೆ ಅದು ಏನು ಇರಲಿಲ್ಲ ಅಂದರೆ ತಗೊಂಬರ್ಬೇಕು, ಅದನ್ನೇ ತರಬೇಕು. ಅಲ್ಲ ಸರ್, ಅವ್ರ ಇಷ್ಟ ಅದು. ನಾನು ಇದು ಪಕ್ಕ ಇದಂತ ಹೇಳಂಗಿಲ್ಲ. ಈ 3 ಏನಿರ್ತಾವೆ ಅವು ಕಂಪಲ್ಸರಿ ಪ್ಯಾಥೋಜನ್ಸ್ ಕಿಲ್ ಮಾಡ್ತಾವೆ, ಸಾಯಿಸ್ಬಿಡ್ತಾವೆ.
ಅದರಲ್ಲಿ 100% ಡೌಟ್ ಇಲ್ಲ. ಓಕೆ ಸರ್, ಅದ್ರ ಅವ್ರು ಈಗ ಅವ್ರ ಹತ್ರ ಏನೂ ಇಲ್ಲ ಅಂತ ಇಟ್ಕೊಳ್ಳಿ ಸರ್. ಮೊದಲು ಯಾವುದ್ರಲ್ಲಿ ಸೋಂಕು ನಿವಾರಣೆ ಮಾಡಬೇಕು ಸರ್? ಮೊದಲು ಅಂದರೆ ನಾವು ಒಂದು ಪ್ರಾಡಕ್ಟ್ ಅಂತ ಹೇಳಂಗಿಲ್ಲ ಸರ್. ಈ ಪ್ರಾಡಕ್ಟ್ ಅಂದರೆ ಮತ್ತೆ ಸರ್ ಅವರು ಅದು ಹೇಳಿದ್ರಂತ ಅಲ್ಲ, ಹಂಗೆ ಹೇಳಕ್ ಬರಂಗಿಲ್ಲ ಸರ್. ನಾನು ಹೇಳೋದು ಫಸ್ಟ್ ಸುಣ್ಣದಲ್ಲಿ ಮಾಡಬೇಕಾ? ಇಲ್ಲ ಸರ್, ಫಸ್ಟ್ ಅಸ್ತ್ರ, ಸೆರಿಫೇಟ್, ಬ್ಲೀಚಿಂಗ್ ಪೌಡರ್ ಅಂಥವು ಯೂಸ್ ಮಾಡ್ಬೋದು ಸರ್ ಮೊದಲಿಗೆ. ಆಮೇಲೆ ಸೆಕೆಂಡ್ ಡಿಸ್ಇನ್ಫೆಕ್ಷನ್ ಸುಣ್ಣ. ಅಂದರೆ ಮೊದಲು ಮಾಡಿದ ಎಷ್ಟು ದಿವಸ ಬಿಟ್ಟು ಎರಡನೇ ಡಿಸ್ಇನ್ಫೆಕ್ಷನ್ ಮಾಡಿ ಸರ್? ಫಸ್ಟ್ ಕ್ರಾಪ್ ಆದಮೇಲೆ ಇಮಿಡಿಯೇಟಾಗಿ ಒಂದು ಡಿಸ್ಇನ್ಫೆಕ್ಷನ್ ಮಾಡ್ಬೇಕು ಸರ್. ಅದು ನಾವೇನಂತೀವಿ ಫಸ್ಟ್ ಡಿಸ್ಇನ್ಫೆಕ್ಷನ್ ಅಂತೀವಿ. ಆಯಿತು. ಅದಾದಮೇಲೆ ಒಂದು 5 ಡೇಸ್ ಶೆಡ್ಯೂಲ್ ಇರ್ತದೆ ಸರ್ ನಮ್ಮದು. ಆ 5 ಡೇಸ್ ಶೆಡ್ಯೂಲ್ನಲ್ಲಿ ಫಸ್ಟ್ ಡೇ ಏನು ಮಾಡಬೇಕಂದ್ರೆ ನಮ್ಮ ರೇರಿಂಗ್ ಹೌಸ್ನಲ್ಲಿ ಇದ್ದದ್ದು ಎಕ್ವಿಪ್ಮೆಂಟ್ಸ್ ಏನೇನು ಇರ್ತಾವೆ ಅವೆಲ್ಲ ಸ್ವಲ್ಪ ಡ್ರೈ ಮಾಡಬೇಕು, ಒಣಗಿಸ್ಬೇಕು. ಹೊರಗಡೆ ಹಾಕಿ ಸ್ವಲ್ಪ ಏನಾರ ಧೂಳದಿದ್ರೆ ನೀಟಾಗಿ ತೆಗಿ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಡೇ ಏನು ಮಾಡಬೇಕಂದ್ರೆ ಡಿಸ್ಇನ್ಫೆಕ್ಷನ್, ಈ ನಾವು ಸುಣ್ಣ ತಲೆ ನೀರು ಹೇಳಿದ್ವಲ್ಲ 0.3% ಸುಣ್ಣ ಲೈಮ್ ಸೊಲ್ಯೂಷನ್, ಅದು ಸ್ಪ್ರೇ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಡೇ ಈಗ ಫಸ್ಟಿಗೆ ಡಿಸ್ಇನ್ಫೆಕ್ಷನ್ ಅಸ್ತ್ರ ಮಾಡ್ಯಾರ ಅನ್ಕೊಂಡು ಸೆರಿಫೇಟ್ ಯೂಸ್ ಮಾಡ್ಬೋದು, ಇಲ್ಲ ಬ್ಲೀಚಿಂಗ್ ಪೌಡರ್ ಮಾಡ್ಬೋದು, ಅವ್ರಿಷ್ಟ ಅದು. ಇಲ್ಲ ನಮ್ಮ ಕಡೆ ಅಸ್ತ್ರ ಸಿಗ್ತದೆ ಸರ್, ನಮಗೆ ಸೆರಿಫೇಟ್ ಸಿಗ್ತಾ ಇಲ್ಲ ಅಂದರೆ ಅಸ್ತ್ರನ ಯೂಸ್ ಮಾಡ್ಬೋದು. ಇಲ್ಲ ಸೆರಿಫೇಟ್ ನಮಗೆ ಸಿಗ್ತದೆ ಸಫಿಷಿಯೆಂಟ್ ಆಗೈತೆ ಸರ್ ನಮ್ಮ ಕಡೆ ಅಂದರೆ ಅದೇ ಯೂಸ್ ಮಾಡ್ಬೋದು, ಅವ್ರಿಷ್ಟ ಅದು ಏನು ಸಿಗ್ತದೋ ಅದು ತೊಗೊಂಡು ಸ್ಪ್ರೇ ಮಾಡಬೇಕು. ಓಕೆ ಸರ್, ಅದು ಫಸ್ಟ್ ಡಿಸ್ಇನ್ಫೆಕ್ಷನ್, ಸೆಕೆಂಡ್ ಥರ್ಡ್ ಡಿಸ್ಇನ್ಫೆಕ್ಷನ್ ಆಯ್ತು ಸರ್. ಅದಾದಮೇಲೆ ನೆಕ್ಸ್ಟ್ ಡೇ ಏನು ಮಾಡಬೇಕಂದ್ರೆ ಸರ್, ನೆಕ್ಸ್ಟ್ ಡೇ ಅವೆಲ್ಲ ಕ್ಲೋಸ್ ಮಾಡ್ತಾರೆ, ರೂಮ್ ಎಲ್ಲ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾಡಿದ್ದು ನಮ್ಮ ರೇರಿಂಗ್ ಹೌಸ್ ಸರೌಂಡಿಂಗ್ 5% ಬ್ಲೀಚಿಂಗ್ ಪೌಡರ್ ಸುಣ್ಣನಲ್ಲಿ ಮಿಕ್ಸ್ ಮಾಡಿ ಪೌಡರ್ನಲ್ಲಿ ಮಿಕ್ಸ್ ಮಾಡಿ ಪೌಡರ್ ಫಾರ್ಮ್ ಇರ್ತದೆ ಸರ್. ನಮ್ಮ ರೇರಿಂಗ್ ಹೌಸ್ ಸರೌಂಡಿಂಗ್ ಎಲ್ಲ ಡಸ್ಟ್ ಮಾಡಬೇಕು. ಡಸ್ಟ್ ಮಾಡಿದ್ಮೇಲೆ ಏನಾಗ್ತಂದರೆ ಸರ್, ಆ ಸರೌಂಡಿಂಗ್ ಅವರು ಹುಳ ಏನಾರ ಬಿದ್ದಿದ್ರೆ ಪ್ರೀವಿಯಸ್ ಕ್ರಾಪ್ನಲ್ಲಿ ನಾವು, ಯಾಕಂದರೆ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸರಿ ಮಿಸ್ ಆಗಿರ್ತದೆ, ಆ ಸೈಡ್ ಗ್ರಾಸರಿ ಯಾರು ರೋಗಾಣುಗಳಿದ್ದಾಗ ಆ ಸೈಡ್ ಬಿದ್ದಿರ್ತದಲ್ಲ, ಅದು ಮಿಸ್ ಆಗಬಾರ್ದು ಅಂತ ನಾವು ಹೇಳ್ತೀವಿ. ಈ ಸುಣ್ಣ ಬ್ಲೀಚಿಂಗ್ ಪೌಡರ್ ಆದಾಗ ಅದು ಸರೌಂಡಿಂಗ್ ಎಲ್ಲ ಸ್ವಲ್ಪ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡ್ತದೆ. ಅದಾದಮೇಲೆ ನೆಕ್ಸ್ಟ್ ಡೇ ಏನು ಮಾಡಬೇಕು ಸರ್, ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಕೋಬೇಕು. ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡು ಸಾಯಂಕಾಲ ನೆಕ್ಸ್ಟ್ ಡೇ ಮಾರ್ನಿಂಗೆಲ್ಲ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿದ್ರೆ ಲೈಕ್ ಆ ಟೈಮ್ಕಂತ ಫುಲ್ಲು ಸ್ಮೆಲ್ ಇರೋಂಗಿಲ್ಲ ಸರ್. ಕ್ಲೋರಿನ್ ಬೇಸ್ಡ್ ಇವು ಇರ್ತಾವಲ್ಲ ಆ ಟೈಪ್ ಏನು ಸ್ಮೆಲ್ ಇರೋಂಗಿಲ್ಲ, ಸ್ವಲ್ಪ ಬ್ಲೀಚಿಂಗ್ ಸ್ಮೆಲ್ ಆ ಟೈಪ್ ಇರ್ತಾವೆ ಅಂತಾರೆ ಫಾರ್ಮರ್ಸ್. ಓಕೆ, ಆ ಸ್ಮೆಲ್ ಇರಬಾರ್ದು. ಓಕೆ, ಹುಳ ಬಂದಾಗ ಹೆಂಗಿರ್ಬೇಕು, ನಾವು ಹೊಸ ಮನೆಯಲ್ಲಿ ಎಂಟ್ರಾದಾಗ ಫೀಲ್ ಇರಬೇಕು ನಮ್ಮದು ಇದು ಅಂತ, ಆ ಟೈಪ್ ಫೀಲ್ ಇರಬೇಕು ಸರ್. ಅದು ಫಸ್ಟ್ರಿಂದ ಲಾಸ್ಟ್ ಮಟ್ಟ ಮೇಂಟೈನ್ ಮಾಡ್ಕೊತ ಹೋಗಬೇಕು, ಅದು ಹೈಜಿನಿಕ್ ಕಂಡೀಷನ್ ಸರ್. ಈಗ ಡಿಸ್ಇನ್ಫೆಕ್ಷನ್ ಆಯ್ತು ಸರ್, ಡಿಸ್ಇನ್ಫೆಕ್ಷನ್ ಅಂತ ಪಕ್ಕ ಡಿಸ್ಇನ್ಫೆಕ್ಷನ್ ಅಂದರೆ ಎಲ್ಲಿ ಡ್ರಾಪ್ ಒಂದು ಗ್ಯಾಪ್ ಇರಬಾರ್ದು. ನಮ್ಮ ರೇರಿಂಗ್ ಹೌಸ್ನಲ್ಲಿ 3 ಸಾರಿ ಡಿಸ್ಇನ್ಫೆಕ್ಷನ್ ಕಂಪಲ್ಸರಿ ಆಗಬೇಕು ಸರ್. ಆಗೈತಂದರೆ ಬೆಸ್ಟ್ ಸರ್. ಅವರಿಷ್ಟ ನಾವು ಇಷ್ಟೇ ಮಾಡಬೇಕು, ಇಷ್ಟೇ ಕ್ವಾಂಟಿಟಿ ಅಂತ ಹೇಳಿದ್ರೆ ಕಡಿಮೆ ಆಗಬಾರ್ದು, ಜಾಸ್ತಿ ಮಾಡ್ಕೊರಿ. ಈ ನೈರ್ಮಲ್ಯತೆ ಅಂದರೆ ಏನು? ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಹುಳು ಸಾಕಣೆ ಅದೇ ಸರ್. ಈಗ ನಾವು ಹೇಳಿದ್ವಿ ಡಿಸ್ಇನ್ಫೆಕ್ಷನ್ ಆಯ್ತು ಸರ್. ಡಿಸ್ಇನ್ಫೆಕ್ಷನ್ ಆದಾಗ ನಮ್ಮ ರೇರಿಂಗ್ ಹೌಸ್ನಲ್ಲಿ ಏನು ವೈರಸ್ ಆಗಲಿ ಈ ಮೈಕ್ರೋ ಆರ್ಗಾನಿಸಮ್ ಅಂತಲ್ಲ ಯಾವ ನಮ್ಮ ರೇರಿಂಗ್ ಹೌಸ್ನಲ್ಲಿ ಇರೋಂಗಿಲ್ಲ. ಓಕೆ, ಆಮೇಲೆ ನಮ್ಮದು ಅವರು ಏನು ಮಾಡ್ತಾರೆ, CRCಯಿಂದ ಹುಳ ತೊಗೊಂಡ್ಬರ್ತಾರೆ. ಹುಳ ತೊಗೊಂಡ್ಬಂದಮೇಲೆ ಅದು ಫಸ್ಟ್ ಡೇನಿಂದ ಅವ್ರು ಎಷ್ಟು ಕೇರಾಗಿ ತೊಗೊಂಡಾರೋ ಲಾಸ್ಟ್ ಡೇ ಕಕ್ಕುನ್ ಮಾರ್ಕೆಟ್ ಹೋಗ್ಮಟ್ಟ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಓಕೆ ಸರ್, ಅವಾಗ ಏನು ಮಾಡಬೇಕಂದ್ರೆ ಲಾರ್ವಾಗಿ ಏನು ಬೇಕಾಗ್ತದೆ ಸರ್, ಮೇನು ಸೊಪ್ಪು ಬೇಕು, ಆಮೇಲೆ ಸ್ಪೇಸಿಯಸ್ ಬೇಕು. ಕ್ರೌಡ್ ಆದಾಗ ಏನಾಗ್ತಂದರೆ ಹುಳ ಒಂದ್ಮೇಲೆ ಒಂದು ಜಾಸ್ತಿ ಆಗಿ ಸೊಪ್ಪು ಕರೆಕ್ಟಾಗಿ ಸ್ಥಳಾವಕಾಶ ಬೇಕು. ಅದಿಲ್ಲ ಅಂದರೆ ಸುಮ್ಮನೆ ಹುಳ ಏನಾಗ್ತಂದರೆ ಸಹ ಅನಿಕ್ವಲ್ಸ್ ಬಂದುಬಿಡ್ತಾವೆ, ಅದೊಂದು ಪ್ರಾಬ್ಲಮ್. ಅದಕ್ಕೋಸ್ಕರ ಸ್ಪೇಸಿಂಗ್ ಇರಬೇಕು, ಸೊಪ್ಪು ಕ್ವಾಂಟಿಟಿ ಸೊಪ್ಪು ಇರಬೇಕು, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಸೊಪ್ಪು ಇರಬೇಕು. ಇದ್ದಾಗ ಏನಾಗ್ತಂದರೆ ರೋಗಾಣು ಬರೋಕ್ಕೆ ಚಾನ್ಸಸ್ ಇರೋಂಗಿಲ್ಲ. ಇನ್ ಕೇಸ್ ಬಂದಿತ್ತು, ಈಗ ಫ್ಲಕ್ಚುಯೇಷನ್ ಆಗ್ತದೆ, ಟೆಂಪ್ರೇಚರ್ ಮಳೆ ಬರ್ತಾ ಇರ್ತದೆ ಸರ್, ಅವ್ರೇನು ಮಾಡ್ತಾರೆ ಅಂದರೆ ಸ್ವಲ್ಪ ಸೊಪ್ಪು ಕಡಿಮೆ ಆಗ್ತದೆ, ಏನು ಮಾಡೋದು ಒಂದೇ ಕೊಟ್ಬಿಡೋ ಅಂಥವೆಲ್ಲ ಮಾಡಬಾರ್ದು ಸರ್. ಅದಕ್ಕೆ ನಾವು ಹೇಳೋದು ಲೀಪ್ ಚೇಂಬರ್ ಅಂತ ಇಟ್ಕೋಬೇಕು. ಸಪ್ರೇಟ್ ನಮಗೆ ಈ ಫೀಡಿಂಗ್ ಎಷ್ಟು ಬೇಕಾಗ್ತದೆ ಒಂದು ಅಡಿಷ್ನಲ್ ಫೀಡಿಂಗ್ ಇಟ್ಕೋಬೋದು. ರೈನಿ ಸೀಸನಲ್ಲಿ ಹೇಳೋಕ್ಕೆ ಬರೋಂಗಿಲ್ಲ ಸರ್ ಯಾವ ಟೈಮ್ ಬರ್ತದೆ ಏನಂತ. ಅದಕ್ಕೋಸ್ಕರ ಒಂದು ಲೀಪ್ ಚೇಂಬರ್ ಇಟ್ಕೊಂಡಾಗ ಅಲ್ಲಿ ಸೊಪ್ಪು ತೊಗೊಂಬಂದು ಒಂದು ಕಡೆ ಇಟ್ಕೊಂಡು ನೀಟಾಗಿ ಸ್ಪೇಸ್ ಕೊಡಬೇಕು. ಇನ್ ಕೇಸ್ ಗ್ರಾಸರಿ ಬಂದಿದೆ ಸರ್, ಹಾಲು ರೋಗ ಬಂದಿತ್ತು ಅಂದ್ಕೊಂಡು ಬಂದೇ ಬರ್ತದೆ. ಒಂದು 5 ಡೇಸ್ ಮುಂಚೆ ಅದು ಪ್ರಾಬ್ಲಮ್ ಆಗ್ಬೋದು. ಇವತ್ತು ಗ್ರಾಸರಿ ಇನ್ಫೆಕ್ಷನ್ ಆಗೈತಂದರೆ ಫಾರ್ಮರ್ಸ್ ಹೇಳೋದೇನೆಂದರೆ, ಸರ್ ನಂದು 15 ಸ್ಟಾರ್ ಲಾಸ್ಟ್ ಫೈನಲ್ ಸ್ಟಾರ್ನಲ್ಲಿ 5th ಡೇ 6th ಡೇ ಮಟ್ಟ ಚೆನ್ನಾಗಿ ಸರ್, ನಾನು ಗೂಡು ಚಂದ್ರಿಕೆ ಹಾಕಿದ್ದೀನಿ, ಎಲ್ಲ ಹಾಲು ರೋಗ ಬಂದಿತ್ತು ಅಂತಾರೆ. ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಸರ್, ಅದು 5 ಡೇಸ್ ಮುಂಚೆ ಏನಾಗಿತ್ತು ಅದು ನೋಡ್ಕೋಬೇಕು ಅವರು. ಅದು ಈಜಾಗಿ ಬರೋಂಗಿಲ್ಲ ಡಿಸೀಸ್ ಅನ್ನೋದು, ಒಂದು ಸಲ ಅಷ್ಟು ಈಜಾಗಿ ಸ್ಪ್ರೆಡ್ ಆಗಿಲ್ಲ. 5 ಡೇಸ್ ಮುಂಚೆ ಏನಾಗಿದೆ, ಏನೇನೋ ಫ್ಲಕ್ಚುಯೇಷನ್ ಆದಾಗ ನೀವೇನೋ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಹ್ಯುಮಿಡಿಟಿ ರೈಸ್ ಮಾಡಿಬಿಟ್ರೆ ಎಂಥದ್ದು ನೀನು ಎನ್ವಿರಾನ್ಮೆಂಟಲ್ ಕಂಡೀಷನ್ ಹೆಂಗಿತ್ತು ಅದು ನೋಡ್ಕೋಬೇಕು. ಅದಕ್ಕೋಸ್ಕರ ಫಸ್ಟಿಂದ ಲಾಸ್ಟ್ ಮಟ್ಟ ಫ್ರೀ ಏರಿಯೇಷನ್ ಇರಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು, ಆಮೇಲೆ ಸೊಪ್ಪು ಕ್ವಾಲಿಟಿ ಚೆನ್ನಾಗಿರಬೇಕು. ಇದು ಕೊಟ್ಟಾಗ ಅದು ಓಕೆ ಸರ್. ಗ್ರಾಸರಿ ಹುಳ ಬಂದಿತ್ತು ನೋಡಿದ್ರೆ, ಇನ್ ಕೇಸ್ ಫಸ್ಟ್ 3rd ಇನ್ಸ್ಟಾರ್ನಲ್ಲಿ 4th ಇನ್ಸ್ಟಾರ್ನಲ್ಲಿ ನೋಡಿರ್ತಾರೆ. ಆ ಹುಳ ಕರೆಕ್ಟಾಗಿ ನೀಟಾಗಿ ಕಲೆಕ್ಟ್ ಮಾಡ್ಕೊಂಡು ಇಮ್ಮಿಡಿಯಾಗಿ ಆ ಪ್ಲೇಸ್ನಲ್ಲಿ ಅದು ಎಲ್ಲೆಲ್ಲಿ ಅಡ್ಡಾಡ್ತದೆ ಏನು ಮಾಡ್ತದೆ, ಸ್ವಲ್ಪ ಹಾಲು ಟೈಪು ಎಕ್ಸ್ಕ್ರೀಟ್ ಮಾಡ್ತಾ ಇರ್ತದೆ.
ಅದರಲ್ಲಿ ವೈರಸ್ ಇರ್ತದೆ. ಅದು ಇನ್ನೊಂದು ಹುಳ ತಿಂದಾಗ ಅದಕ್ಕೆ ಸ್ಪ್ರೆಡ್ ಆಗಿಬಿಡ್ತದೆ. ಆ ಟೈಪ್ ಇನ್ಫೆಕ್ಷನ್ ಆಗೋದು ಸರ್ ಅದು. ಅದಕ್ಕೋಸ್ಕರ ಮಾಡ್ತೀವಿ, ಆ ಹುಳ ಕಲೆಕ್ಟ್ ಮಾಡಿಕೊಂಡು ಇಮಿಡಿಯೇಟಾಗಿ ಅದ್ರ ಮೇಲೆ ಸುಣ್ಣ, ಲೈಮ್ ಪುಡಿ, ಓನ್ಲಿ ಲೈಮ್, ಬ್ಲೀಚಿಂಗ್ ಆಗಿಬಿಟ್ರೆ ಮತ್ತೆ ತೊಂದರೆ ಆಗ್ಬಿಡ್ತದೆ. ಓನ್ಲಿ ಲೈಮ್ ಏನು ಮಾಡಬೇಕು, ಅದ್ರ ಮೇಲೆ ಡಸ್ಟ್ ಮಾಡಬೇಕು, ಎಲ್ಲಿ ಆ ಪ್ಲೇಸ್ನಲ್ಲಿ ಮಾಡಿದಾಗ ಅದು ಅಲ್ಲೇ ವೈರಸ್ ಸತ್ತೋಗ್ಬಿಡ್ತದೆ ಸರ್, ಸ್ಪ್ರೆಡ್ ಆಗಂಗಿಲ್ಲ. ದೆನ್ ಆ ಹುಳ ತೊಗೊಂಡೋಗಿ ಬೇರೆ ಕಡೆ ಹಾಕಿ ಒಂದು ಕಡೆ ಬೆಂಕಿ ಹಾಕಿ ಮಾಡಬೇಕು. ಅದೊಂದು. ಇಲ್ಲ ಫ್ಲ್ಯಾಚರಿ ಬಂದಿರ್ತದೆ ಅಂತ ಏನೇನು ರೋಗ ಸರ್, ಅದು ಅಂಥ ಲಾರ್ವ ಕಲೆಕ್ಟ್ ಮಾಡ್ಕೋಬೇಕು. ನೀವು ರೈತರು ಏನು ಮಾಡಬೇಕು ಅಂದರೆ ಡೈಲಿ ಮಾನಿಟರ್ ಮಾಡ್ತಾ ಇರಬೇಕು. ಒಂದು ಸಾರಿ ಏನು ಮಾಡ್ತಾರೆ ಅಂದರೆ ಫಾರ್ಮರ್ಸ್ ಯಾರೋ ಅವ್ರಿಗೆ ಹೇಳಿ ನಮಗೆ ಸ್ವಲ್ಪ ಬಿಜಿ ಇದ್ದೀನಿ, ಸ್ವಲ್ಪ ಫೀಡಿಂಗ್ ಕೊಡ್ರಿ ಅಂತ ಯಾರು ವರ್ಕರ್ಸ್ ಹೇಳ್ತಾರೆ. ಅವರು ಅಷ್ಟು ಕೇರ್ ತೊಗೊಳಂಗಿಲ್ಲ. ಯಾಕಂದರೆ ವರ್ಕರ್ಗೆ ಏನು ಬೇಕು, ಅವ್ನಿಗೆ ಸ್ಯಾಲ್ರಿ ಅವ್ನು ಬಂದೇ ಬರ್ತದೆ, ಲಾಸ್ ಆಗೋದು ನಮ್ಮ ಫಾರ್ಮರೇ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ನೀವು ಡೈಲಿ ಮಾನಿಟರ್ ಮಾಡ್ತಾ ಇರಬೇಕು. ಮಾನಿಟರ್ ಮಾಡಿದಾಗ ನಿಮಗೆ ಅಟ್ಲೀಸ್ಟ್ ಕ್ರಾಪ್ ಏನು ಸ್ಟ್ಯಾಟಸ್ ಅಂತ ಗೊತ್ತಾಗ್ತದೆ. ಅವ್ರು ಏನು ಬೇಕಾಗ್ತದೋ ಅದು ಕರೆಕ್ಟಾಗಿ ಸಫಿಷಿಯೆಂಟಾಗಿ ಕೊಟ್ಟಾಗ ಯು ವಿಲ್ ಗೆಟ್ ಗುಡ್ ಕ್ರಾಪ್. ಅದು ಈ ಹಾಸಿಗೆ ಸೋಂಕು ನಿವಾರಕಗಳಲ್ಲಿ ಏನಾದರೂ ಹೊಸ ಸಂಶೋಧನೆಗಳನ್ನು ಮಾಡಿದ್ದೀರಾ ನೀವು CSRT? ಸರ್ ಈಗ ಮಾಡ್ತಾ ಇದೀವಿ ಸರ್. ಈಗ ನಮಗೆ ಪ್ರಾಬ್ಲಮ್ ಆಗೋದು ಮೇನ್ ಅಂದರೆ ಗ್ರಾಸರಿ, ಹಾಲು ರೋಗ ಅಂತ. ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಮೇ ಬಿ ಈ ಇಯರ್ಲಿ ಅದೇ ನೆಕ್ಸ್ಟ್ ಇಯರ್ ಒಂದು ಪ್ರಾಡಕ್ಟ್ ಬರ್ತದೆ ಸರ್, ಅದು ಕಂಟ್ರೋಲ್ ಮಾಡೋಕ್ಕೆ. ಅದೊಂದು ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಸದ್ಯಕ್ಕೆ ಇರೋ ಉತ್ತಮವಾದ ಹಾಸಿಗೆ ಸೋಂಕು ನಿವಾರಕ ಅಂದರೆ ವಿಜೇತನೇನಾ ಅಥವಾ ಇನ್ನೂ? ಸರ್ ವಿಜೇತ, ಅಂಕುಶ್, ಅದು ಎರಡು ಸರ್. ಮತ್ತು ವಿಜೇತ ಸಪ್ಲಿಮೆಂಟ್ ಅಂತ ಒಂದು ಸರ್. ವಿಜೇತ ಸಪ್ಲಿಮೆಂಟ್ ಅನ್ನೋದು ಓನ್ಲಿ ಈ ಸುಣ್ಣಕಟ್ಟು ರೋಗ ಅಂತೀವಲ್ಲ, ಮಸ್ಕಾಡಿನ್ ಅಂತೀವಿ ನಾವು. ಆ ಮಸ್ಕಾಡಿನ್ ಕಂಟ್ರೋಲ್ ಮಾಡೋಕ್ಕೆ ಈ ವಿಜೇತ ಸಪ್ಲಿಮೆಂಟ್ ಅನ್ನೋದು ಅಡಿಷ್ನಲ್ ಸರ್. ಇದು ವಿಜೇತನ ರಿಪ್ಲೇಸ್ ಅಲ್ಲ. ವಿಜೇತ ಸಪ್ಲಿಮೆಂಟ್ ಅನ್ನೋದು ಅಡಿಷ್ನಲ್ ಆಗಿ ಯೂಸ್ ಮಾಡಬೇಕು. ಅಲ್ಲ, ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ವಿಜೇತ ಹಾಕುವಾಗ ಸ್ವಲ್ಪ ಘಾಟ್ ಬರುತ್ತೆ, ಅದಕ್ಕೆ ವಿಜೇತ ಸಪ್ಲಿಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಅಷ್ಟು ಘಾಟ್ ಬರಲ್ಲ. ಇಲ್ಲ ಸರ್, ಅದು ಬೇರೆ, ಅದು ಕಾಂಪೋಸಿಷನ್ ಬೇರೆ ಸರ್. ಅದು ಹೌದಾ? ಇದು ಬೇರೆ. ಇದು ಎಕ್ಸ್ಕ್ಲೂಸಿವ್ ನಾವು ಏನು ಮಾಡಿ ವಿಜಯ ಸಪ್ಲಿಮೆಂಟ್ ಅನ್ನೋದು ಫಂಗಲ್ ಡಿಸೀಸ್ ಕಂಟ್ರೋಲ್ ಮಾಡೋಕ್ಕೆ. ಮಸ್ಕಾಡಿನ್, ಸುಣ್ಣಕಟ್ಟು ರೋಗ ಅಂತೀವಲ್ಲ, ಅದು ಓನ್ಲಿ ಕಂಟ್ರೋಲ್ ಮಾಡೋಕ್ಕೆ ನಾವು ಅದು ರೆಕಮೆಂಡ್ ಮಾಡ್ತೀವಿ. ಚಳಿಗಾಲದಲ್ಲಿ ಬಳಸಬೇಕು. ಚಳಿಗಾಲದಲ್ಲಿ, ರೈನಿ ಸೀಸನ್ನಲ್ಲಿ ನಾವು ಅದು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಮಾಮೂಲಿ ಅಂತ ಆದರೆ ವಿಜೇತನೇ ಸರ್. ವಿಜೇತ, ಸುಣ್ಣ ಎರಡರಲ್ಲಿ ಮ್ಯಾನೇಜ್ ಮಾಡ್ಬೋದು. ಎರಡರಲ್ಲಿ ಅಷ್ಟೇ ಸರ್. ಅದು ಡೈಲಿ ಸುಣ್ಣ ಹೊಡಿತೀವಿ, ಮೋಲ್ಟೌಟ್ ಆದಮೇಲೆ ವಿಜೇತ, ಇಲ್ಲಾಂದರೆ ಅಂಕುಶ್ನಲ್ಲಿ ಅಷ್ಟು ಘಾಟ್ ಇರೋಂಗಿಲ್ಲ. ಯಾಕೆ ಫಾರ್ಮರ್ಸ್ ಹೇಳ್ತಿರ್ತಾರೆ ಸರ್, ಕೆಲವೊಂದು ಫಾರ್ಮರ್ಸ್ ನಾವು ಕೋಲಾರ ಏರಿಯಾ ವಿಸಿಟ್ ಮಾಡ್ತೀವಲ್ಲ ಸರ್, ಮಾಡಿದಾಗ ಅವ್ರು ಹೇಳ್ತಾ ಇರ್ತಾರೆ, ಸರ್ ನಮ್ಗೆ ಘಾಟ್ ಇಲ್ಲ. ಅಂಕುಶಲ್ಲಿ ಘಾಟ್ ಇರೋಂಗಿಲ್ಲ, ಅದು ಯೂಸ್ ಮಾಡ್ಬೋದು. ಸೇಮ್ ಫಂಕ್ಷನ್ ಸರ್, ಅದು ಎಲ್ಲ ಕಂಟ್ರೋಲ್ ಮಾಡೋಕ್ಕಷ್ಟೇ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ, ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಡಾಕ್ಟ್ರೇ, ಈಗ ಮಳೆಗಾಲದಲ್ಲಿ ತಾವೇ ಹೇಳ್ತಾ ಇರೋ ಹಾಗೆ ಮಳೆ ಬರ್ತಾನೆ ಇದ್ದಾಗ ಸೊಪ್ಪು ಕೊಡುವಾಗ ನೀರು ಎಲೆ ಮೇಲೆ ಇದ್ದೇ ಇರುತ್ತೆ. ಸ್ವಲ್ಪ ಬಹಳ ಜನ ರೈತರುಗಳು ಕೇಳೋದು, ಈ ನೀರು ಸೊಪ್ಪು ಕೊಡ್ಬೋದೇ ಅಂತ. ಸರ್ ಕೊಡ್ಬೋದು, ಸ್ವಲ್ಪ ಡ್ರೈ ಮಾಡಿಸ್ಬೇಕು ಸರ್. ಹಾಕ್ಬಿಟ್ರೆ ಮಳೆನೇ ಬರ್ತಾ ಇರುತ್ತಲ್ಲ, ಎಲ್ಲಿ ಡ್ರೈ ಮಾಡ್ತೀರಾ, ಹೇಗೆ ಮಾಡ್ಬೇಕು ಸರ್? ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ, ಒಂದು ಲೀಫ್ ಚೇಂಬರ್ ಇಟ್ಕೊಂಡ್ರೆ ಬೆಸ್ಟ್. ಅದು ಅಂದ್ರೆ ಲೀಫ್ ಚೇಂಬರ್ ಇಟ್ಕೊಂಡ್ರೆ ಡ್ರೈ ಆಗ್ಬಿಡ್ತಲ್ಲ ಸರ್, ವಾಟರ್ ಕಂಟೆಂಟ್ ಇರಂಗಿಲ್ಲ, ಕಡಿಮೆ ಆಗ್ಬಿಡ್ತದೆ. ಎಲೆನ ಕಟ್ ಮಾಡ್ಕೊಂಡು ಬಂದು ಅಲ್ಲಿ ಇಡ್ಬೇಕು ಸರ್. ಪ್ರಿಸರ್ವೇಷನ್ ಚೇಂಬರ್ ಅಂತೀವಿ, ಲೀಫ್ ಪ್ರಿಸರ್ವೇಷನ್ ಚೇಂಬರ್ ಅಂತ. ಎಷ್ಟು ಹೊತ್ತು ಬಿಟ್ಟು ಆಮೇಲೆ ಕೊಡ್ಬೋದು ಹುಳಕ್ಕೆ? ಸರ್ ನಾವು ನೋಡಿದಾಗ ಬಿಡ್ತದೆ ಸರ್, ಸೊಪ್ಪು ಮೇಲೆ ವಾಟರ್ ಕಂಟೆಂಟ್ ಜಾಸ್ತಿ ಇರಬಾರ್ದು. ಯಾಕಂದ್ರೆ ಹೊರಗಡೆ ಇದ್ದ ಏನಾನ ವೈರಾಣುಗಳು ಇಲ್ಲಾಂದ್ರೆ ಮೈಕ್ರೋ ಆರ್ಗಾನಿಸಮ್ ಯಾವನ್ ಇದ್ರೆ ಅದರಿಂದ ಪರೋರಸ್ ಅದು ತಿಂತದಲ್ಲ ಸರ್, ತಿಂದಮೇಲೆ ಬಾಡಿನಲ್ಲಿ ಹೋದ್ಮೇಲೆ ಅದು ಹುಳಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ. ಅಷ್ಟು ಬಿಟ್ಟು ಬೇರೆದೇನಿಲ್ಲ ಸರ್. ಓಕೆ, ಅಂದ್ರೆ ಈಗ ಹಿಪ್ಪನೇರಳೆ ತೋಟದ ಅಕ್ಕಪಕ್ಕದಲ್ಲಿ ಬೇರೆ ಏನಾದರೂ ತರಕಾರಿ ಬೆಳೆ, ಆ ಬೆಳೆ ಎಲ್ಲ ಬೆಳೆದು ಅವರು ರಾಸಾಯನಿಕಗಳನ್ನು ಸಿಂಪರಣೆ ಮಾಡ್ತಾ ಇದ್ದಾರೆ, ಅವಾಗ ಇವರು ಎಚ್ಚರಿಕೆಯಿಂದ ಇರಬೇಕು ಅಲ್ವಾ? ಎಸ್ ಸರ್, ಕಂಪಲ್ಸರಿ. ಪಾಪ ಇವ್ರೇನು ಮಾಡಕ್ ಹೋಗಲ್ಲ ಹಿಪ್ಪನೇರಳೆ ಸೊಪ್ಪಿಗೆ, ಯಾರು ಮಾಡಂಗಿಲ್ಲ ಸರ್. ಅದೇನು ಬೈ ಏಟ್ ಡ್ರಿಪ್ ಅಂತೀವಿ, ಗಾಳಿ ಮೂಲಕ ಬಂದ್ಬಿಡ್ತದಲ್ಲ, ಅಲ್ಲಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಇದು ಒಂದು
ಒಂದು ಲೈನು ಇಲ್ಲಂದ್ರೆ 2 ಲೈನು ಸ್ವಲ್ಪ ಹೈಟಾಗಿ ಬೆಳೆಸ್ಬಿಡ್ರಿ, ಸ್ವಲ್ಪ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ತದೆ. ಓಕೆ, ಅದು ಅವಾಯ್ಡ್ ಮಾಡೋಕ್ಕೆ ಒಂದು ಲೈನ್ ಬಿಟ್ಬಿಟ್ರೆ, ಯಾಕಂದ್ರೆ ಅವ್ರಿಗೂ ಬೇಕಂತ ಯಾರು ಮಾಡಂಗಿಲ್ಲ. ನಿಜ ಬಿಡಿ, ತೊಂದರೆ ಕೊಡಬೇಕು ಅಂತ ಯಾರು ಮಾಡಂಗಿಲ್ಲ ಸರ್. ಅವರು ಬೆಳೆ ಉಳಿಸ್ಕೊಳಕ್ ಮಾಡ್ತಿರ್ತಾರ, ಆದ್ರೆ ಇವ್ರಿಗೆ ದುರದೃಷ್ಟ ಅಷ್ಟೇ. ಒಂದೊಂದು ಸರಿ ಪ್ರಾಬ್ಲಮ್ ಮೂಲಕ ಹುಳ ತಿನ್ನತ್ತೆ, ಗೂಡು ಕಟ್ಟಂಗಿಲ್ಲ, ಇಲ್ಲ ಅಲ್ಲೇ ಸತ್ತೋಗ್ಬಿಡ್ತದೆ ಸರ್. ಪಾಯ್ಸನ್ ಜಾಸ್ತಿ ಆಗಿಬಿಟ್ರೆ ಅಲ್ಲೇನು ಕೆಮಿಕಲ್ ಪೆಸ್ಟಿಸೈಡ್ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಹುಳ ಅಲ್ಲೇ ಸತ್ತೋಗ್ಬಿಡ್ತದೆ. ಈಗ ರೀಸೆಂಟಾಗಿ ಕೆಲವೊಂದು ಫಾರ್ಮರ್ಸ್ ಕಾಲ್ ತರ್ತಾ ಇದ್ದಾರೆ, ಶಾಂಪು ತೊಗೊಂಡ್ಬರ್ತಿದ್ದಾರೆ, ಎಲ್ಲ ಪಾಯ್ಸನ್ ಎಫೆಕ್ಟ್. ಯಾಕಂದ್ರೆ ಇದೊಂದು ಸೀಸನ್ ಆಯ್ತು ಸರ್. ನಿಜ ಅಂದ್ರೆ ಅದು ಮುಂಚೆನೆ ಗುರ್ತು ಮಾಡ್ಕೊಳಕ್ ಆಗಲ್ವಾ ಅದು ಸರ್? ಗುರ್ತು ಮಾಡೋಂಗಿಲ್ಲ, ಹುಳ ಕೊಟ್ಟು ತಿಂದ್ಮೇಲೆ ಇಮೇಟ ಸತ್ತೋಗ್ಬಿಡ್ತದೆ ಸರ್. ಆ ಟೈಪ್ ಆಗೈತೆ ಈಗ. ಓಹೋ, ಅಟ್ಲೀಸ್ಟ್ ಗ್ಯಾಪ್ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಹುಳ ಇನ್ನೊಂದು ಪ್ರಾಬ್ಲಮ್ ಇಲ್ಲ ಸರ್, ಅವಾಗ ಸತ್ತೋದ್ರೆ ಅವ್ರ ರೈತ ಸ್ವಲ್ಪ ಪಾಯ್ಸನ್ ಆಯ್ತಪ್ಪ ಅಂತ ಅಟ್ಲೀಸ್ಟ್ ಲೀವ್ ಬೇರೆ ಕಡೆನ ಅರೇಂಜ್ ಮಾಡ್ಕೊತಾರ. ನಿಜ. ಈಗ ಲಾಸ್ಟ್ ಮೂಮೆಂಟಲ್ಲಿ ಸ್ಪಿನ್ನಿಂಗ್ ಆಗಿಲ್ಲ ಅಂದರೆ ನಾನ್ ಸ್ಪಿನ್ನಿಂಗ್ ಪ್ರಾಬ್ಲಮ್ ಆಯಿತು ಅಂಥವಿದ್ದಾಗ ಅದು ಭಾರಿ ತೊಂದರೆ ಆಗ್ಬಿಡ್ತದೆ ಸರ್, ರೈತರಿಗೆ ಭಾರಿ ಲಾಸ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನೋಡಿಕೊಂಡು ನಾವು ಇನ್ನೊಂದು ರೆಕಮೆಂಡ್ ಮಾಡಿದ್ವಿ ಸರ್, ಈ ಸ್ಪ್ರಿಂಕರ್ಸ್ ರೈನ್ ಗನ್ ಅಂತ ಇನ್ ಕೇಸ್ ಯಾರು ಸ್ಪ್ರೇ ಮಾಡಿದಾಗ ಅಕ್ಕಪಕ್ಕ ಫಾರ್ಮರ್ಸ್ ಅವ್ರ ಫ್ರೆಂಡ್ಸ್ ಇರ್ತಾರೆ, ಬೇರೆಯವ್ರು ಇರೋಂಗಿಲ್ಲ, ಅವರೇ ಫ್ರೆಂಡ್ಸ್ ಇರ್ತಾರೆ, ಸ್ಪ್ರೇ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ರೈನ್ ಗನ್ ಯೂಸ್ ಮಾಡಿದಾಗ ಅದು ಏರ್ ಡ್ರಿಫ್ಟ್ ನಾವು ಕಂಟ್ರೋಲ್ ಮಾಡ್ಬೋದು. ಅಲ್ಲೇ ವಾಟರ್ನಲ್ಲಿ ಅಲ್ಲೇ ಬಿದ್ದು ಬಿಡ್ತದೆ, ಅದನ್ನು ಮಾಡ್ಬೋದು ಸರ್. ಅವ್ರೇನಾದ್ರು ಸಿಂಪರಣೆ ಮಾಡಿದಾಗ ಇವ್ರಿಗೆ ಗೊತ್ತಿದ್ರೆ ಆ ಸಿಂಪರಣೆ ಎಲ್ಲ ಮುಗಿದ ಮೇಲೆ ಇವರು ಏರ್ ಗನ್ನಲ್ಲಿ ಅವಾಗೇ ಸರ್ ಅವ್ರು ಸ್ಪ್ರೇ ಮಾಡ್ತಿರ್ತಾರೆ, ಆ ಟೈಮ್ನಲ್ಲಿ ಮಾಡಿಬಿಟ್ರೆ ಸ್ವಲ್ಪ ಅಟ್ಲೀಸ್ಟ್ ಕಂಟ್ರೋಲ್ ಆಗ್ತದೆ ಅಂತ. ನಿಜ ಅದು ಒಂದು ಮಾಡ್ಬೋದು, ಅದೊಂದು ಮಾಡ್ಬೋದು ಸರ್. ಡಾಕ್ಟ್ರೇ, ನಾವು ಎಷ್ಟೇ ಹೇಳಿದ್ರು ಕೂಡ ಇವತ್ತು ಕೂಡ ವಾಸದ ಮನೆಯಲ್ಲಿ ರೇಷ್ಮೆ ಹುಳು ಸಾಕೋರು ಇದ್ದಾರೆ. ಹೌದು ಸರ್. ಅಂದರೆ ಅವ್ರು ಹೇಳ್ತಾರೆ, ನಾವು ವಾಸದ ಮನೆ ಸ್ವಚ್ಛವಾಗಿ ಇಟ್ಕೊಂಡಿರೋದ್ರಿಂದ ನಮಗೇನು ತೊಂದರೆನೇ ಇಲ್ಲ, ಸೋಂಕು ನಿವಾರಣೆನೇ ಬೇಡ ನಮಗೆ ಅಂತ. ಈಗ ವಾಸದ ಮನೆಯಲ್ಲಿ ಅನಿವಾರ್ಯವಾಗಿ ಸಾಕ್ತಾ ಇರೋವಂಥವ್ರು ಈಗ ಏನು ಹೇಳಿದ್ರಲ್ಲ ಶೆಡ್ಯೂಲ್, ಅದನ್ನೇ ಫಾಲೋ ಮಾಡಬೇಕಾ, ಅಲ್ಲೇನಾದರೂ ಬೇರೆ ಸರ್? ಬೇರೆದೇನಿಲ್ಲ ಸರ್, ಒಂದೇ ನಾವು ಹೇಳೋದು, ಏನೇನಿರಲಿ ನಿಮಗೆ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡ್ತಾ ಇರ್ಬೇಕು ಸರ್. ಅದು ರೇಷ್ಮೆ ಹುಳ ಸಾಕಣೆ ಮನೆಯಲ್ಲಿ ನಮಗೆ ಆ ಎನ್ವಿರಾನ್ಮೆಂಟಲ್ ಬೇಕು. ಇಲ್ಲ ಗಾಳಿ ಸಿಕ್ಕಿಲ್ಲ ಅಂದರೆ, ಲೈಕ್ ಏರಿಯೇಷನ್ ವೆಂಟಿಲೇಷನ್ ಚೆನ್ನಾಗಿಲ್ಲ ಅಂದರೆ ಇದು ತೊಂದರೆ ಆಗೋಕ್ಕೆ ಚಾನ್ಸ್ ಇರ್ತಾವೆ ಸರ್. ನಾವು ವಿಸಿಟ್ ಮಾಡೋ ಫಾರ್ಮರ್ಸ್ ಎಲ್ಲ ಮ್ಯಾಕ್ಸಿಮಮ್ ಇವರೇ ಸರ್, ಸಪ್ರೇಟ್ ರೇಯಿಂಗ್ ಹೌಸ್ ಅದು ಇರ್ತದೆ. ಬಟ್ ಕೆಲವೊಂದು ಫಾರ್ಮರ್ಸ್ ಅಂದರೆ ಟ್ರೆಡಿಷನಲ್ ಮೆಥಡಲ್ಲಿ ಇನ್ನೂ ಫಾಲೋ ಮಾಡ್ತಾ ಇದ್ದಾರೆ. ಅದು ಇಲ್ಲ ಪಕ್ಕ ವಾಸ ಮನೆ ಇರ್ತದೆ, ಅಲ್ಲೇ ರೇರಿಂಗ್ ಮಾಡ್ತಾ ಇರ್ತಾರೆ. ಬಟ್ ಏನಂದರೆ ಅವರು ಹಾರ್ಡ್ಲಿ ಒಂದು 10 DF 15 DFLs 20 DFLs ಅದು ಒಂದು ಗುಂಟೆ 2 ಗುಂಟೆ ಅಂತ ಹೇಳ್ತಿರ್ತಾರೆ, ಹಂಗೆ ಮಾಡ್ತಿರ್ತಾರೆ. ಬಟ್ ಅದು ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ಸರ್. ಬಂದರೆ ಓಕೆ, ಬಂದಿಲ್ಲ ಅಂದರೆ ತೊಂದರೆ ಆಗ್ಬಿಡ್ತದೆ. ಅದು ಕಂಟ್ರೋಲ್ ಮಾಡೋಕ್ಕೆ ನಾವು ಹೇಳ್ತಾ ಇದ್ವಿ, ಸಪ್ರೇಟ್ ಒಂದು ರೂಮ್ ಮಾಡ್ಕೊಡ್ರಿ. ಹೆಂಗೆ ಸ್ಟೇಟ್ ಗೌರ್ಮೆಂಟ್ ಅವರು ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಫಾರ್ಮರ್ಸ್ಗೆ. ನಿಜ ಸರ್, ಅದು ಯೂಸ್ ಮಾಡಿ ನೀವು ಅದು ಅಟ್ಲೀಸ್ಟ್ ತೊಗೊಂಡ್ರೆ ಓಕೆ. ಅವರು ಟ್ರೈ ಮಾಡ್ತಿದ್ದಾರೆ, ನಾವು ಮ್ಯಾಕ್ಸಿಮಮ್ ಅಡ್ವೊಕೇಟ್ ಮಾಡ್ತಾಯಿದ್ವಿ ಫಾರ್ಮರ್ಸ್ಗೆ, ಚೆನ್ನಾಗಿ ಮಾಡ್ಕೊಡ್ರಿ. ಯಾಕಂದರೆ ಕೆಲವೊಂದು ಫಾರ್ಮರ್ ನೋಡಿದಾಗ ನಮ್ಮ ಮೈಸೂರು ಏರಿಯಾನಲ್ಲಿ ನಮ್ಮದು ಫುಲ್ಲು ಇದು ಸರ್ ಪೊಟೆನ್ಷಿಯಲ್ ಏರಿಯಾ. ಮಲ್ಬರಿನಲ್ಲಿ ಅಂದರೆ ಮೈಸೂರು ಡಿಸ್ಟಿಕ್ ಅಂತ ಫುಲ್ ಪೊಟೆನ್ಷಿಯಲ್ ಏರಿಯಾ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಸ್ವಲ್ಪ ಮ್ಯಾಕ್ಸಿಮಮ್ ಸೆರಿಕಲ್ಚರ್ ಬೆಳೆಸ್ರಿ, ಕ್ರಾಪ್ ಚೆನ್ನಾಗಿ ಬರ್ತಾ ಇದ್ದಾವೆ. ಬಾಳ್ದಾಗ ಏನು ರೇಟು ಆಬ್ವಿಯಸ್ಲಿ ಸರ್ ಒಂದೊಂದು ಸರ್ ಈಗ ಪ್ರೆಸೆಂಟು ವೆಜಿಟೇಬಲ್ ರೇಟ್ ಜಾಸ್ತಿ ಆಯಿತು, ಕಡಿಮೆ ಆದಾಗ ಅದೇನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ಏನಂದರೆ ಇದು ಕಾನ್ಸ್ಟೆಂಟಾಗಿ ಒಂದು 500 ರೂಪೀಸ್ ಗ್ಯಾರಂಟಿ ಸಿಗ್ತದೆ ಸರ್. ಗೂಳಿಗೆ ಚೆನ್ನಾಗಿತ್ತು ಅಂದರೆ 500 ರೂಪೀಸ್ per kg ಗ್ಯಾರಂಟಿ ಸಿಗ್ತದೆ. ಓಕೆ, ಆ್ಯಾವ್ರೇಜ್ ಮೇಲೆ ನಾವು ಮೀಟಿಂಗ್ನಲ್ಲಿ ನೋಡ್ತಿರ್ತೀವಲ್ಲ, ಆ್ಯಾವ್ರೇಜ್ ನಮ್ಗೆ ರಿಪೋರ್ಟ್ ಬರ್ತಾ ಇರ್ತಾವೆ, ಅದರಲ್ಲಿ ಮ್ಯಾಕ್ಸಿಮಮ್ 500 ಸರ್. ಅದು ಬಿಟ್ಟು ಏನು ಕಡಿಮೆ ಆಗಂಗಿಲ್ಲ. ನೈರ್ಮಲ್ಯತೆನಲ್ಲಿ ಈ ಹುಳು ಸಾಕಣ ಮನೆಗೆ ಓಡಾಡ್ತಾರಲ್ಲ, ಹೌದು ಸರ್, ಅವರು ಕೂಡ ಒಂದಷ್ಟು ಪಾಲಿಸ್ಬೇಕಲ್ವಾ ಸರ್? ಅದು ಎಂಟ್ರೆನ್ಸ್ನಲ್ಲಿ ನಾವು ಅದೇ ಹೇಳ್ತಾ ಇದ್ವಿ. ಈಗ ಎನಿ ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ನೀಟಾಗಿ, ಓಕೆ. ಆಮೇಲೆ ಎಂಟ್ರೆನ್ಸ್ನಲ್ಲಿ ಸುಣ್ಣ ಬ್ಲೀಚಿಂಗ್ ಪೌಡರ್ 5% ಬ್ಲೀಚಿಂಗ್ ಪೌಡರ್ ಹಾಕ್ಕೊಂಡು ಅಲ್ಲಿ ಆ ಸೈಡ್ ಎಣ್ಣೆ ಅಂದರೆ ಎಂಟ್ರೆನ್ಸ್ನಲ್ಲಿ ಯಾರು ಹೇಳಕ್ಕೆ ಬರೋಂಗಿಲ್ಲ, ಎಲ್ಲಿಂದ ಹೋಗಿ ಬಂದಿರ್ತೀವಿ ನಾವು, ಹೊರಗಡೆಯಿಂದ ಅಡ್ಡಾಡ್ಕೊಂಡು ಬಂದಿರ್ತೀವಿ, ಬಂದು ಇಮೇಟಾಗಿ ಕೊಟ್ಟಾಗ ಹುಳಕ್ಕೆ ಯಾಕಂದರೆ ತಿಂತದ್ದು ಹುಳ ಸೊಪ್ಪು ತಿಂತದ್ದು, ಅದೇನು ಕೇಳೋಂಗಿಲ್ಲ. ನೀವು ಹ್ಯಾಂಡ್ ವಾಶ್ ಮಾಡಿದ್ರೆ ಎಲ್ಲ ಕೇಳೋಂಗಿಲ್ಲ. ನಾವು ಏನು ಕೊಡ್ತೀವೋ ತಿಂತದ್ದು, ಅದೇನೋ ನಮ್ಮ ಬೇರೆ ಕಡೆಯಿಂದ ವೈರಸ್ ಏನಾಗಲಿ ಮೈಕ್ರೋಆರ್ಗನಿಸಮ್ ಇದ್ದಾಗ ಅದೇನನ್ನ ತಿಂದರೆ ಅದು ಹುಳ ಪ್ರಾಬ್ಲಮ್ ಆಗಿಬಿಡ್ತದೆ ಸರ್. ಅದಕ್ಕೋಸ್ಕರ ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೋಬೇಕು. ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಂಡು ಸರ್, ಫಸ್ಟಿಂದ ಲಾಸ್ಟ್ ಮಟ್ಟ ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಬೇಕು ಸರ್. ಮೇಂಟೈನ್ ಮಾಡಿದ್ರೇ ಅದು ಚೆನ್ನಾಗಿ ಕ್ರಾಪ್ ಬರ್ತದೆ, ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದು ಮಾಡ್ದಂಗೆ ಏನು ಮಾಡಬೇಕಂದ್ರೆ ನಾವು ಮ್ಯಾಕ್ಸಿಮಮ್ ಹೈಜಿನಿಕ್ ಕಂಡೀಷನ್ ನಾವು ಅದೇ ಹೇಳಿ ಸರ್, ಇವರು
ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡ್ತಾ ಇರಬೇಕು ಫಸ್ಟಿಂದ ಲಾಸ್ಟ್. ನಮ್ಮ ಫಾರ್ಮರ್ಸ್ನ ಫಸ್ಟಿಂದ ಅದು ಹೇಳ್ತಾನೆ. ಆ್ಯಸ್ ಎ ಪ್ಯಾಥಾಲಜಿಸ್ಟ್, ನಾನು ಸೀರ್ಕೊಮ್ ಪ್ಯಾಥಾಲಜಿಸ್ಟ್ ನಂದು. ಅದು ನಾವು ಫಾರ್ಮರ್ ಬಂದರು ಅದೇ ಹೇಳ್ತಾಯಿದ್ವಿ. ಸೊ ನೋಡಿರಿ, ನೀವು ಎಷ್ಟು ನೀಟಾಗಿ ನಿಮ್ಮದು ರೇರಿಂಗ್ ಹೌಸ್ ಇಟ್ಕೊಳ್ತಿರೋ, ನೀವು ಎಷ್ಟು ನೀಟಾಗಿ ರೇರಿಂಗ್ ಹೌಸ್ನಲ್ಲಿ ಫಸ್ಟ್ ಡೇ ನೀವು ಎಷ್ಟು ಖುಷಿನಲ್ಲಿ ಮಾಡ್ತಾಯಿದ್ದೀರೋ, ಲಾಸ್ಟ್ ಕಕ್ಕುನ್ ಮಾರ್ಕೆಟ್ನಲ್ಲಿ ನೀವು ರೇಟಾಗಿ ಆ್ಯಕ್ಷನ್ ಆಗ್ತಿರಲ್ಲ ಸರ್, ಅಲ್ಲಿ ಮಟ್ಟ ಕಕ್ಕುನ್ ನಿಮ್ಮದು, ಆ ಹುಳ ನಿಮ್ಮದು. ಆ್ಯಕ್ಷನ್ ಆದಮೇಲೆ ಅವ್ರದ್ದು ರೀಲರ್ಸ್ದು. ಅಲ್ಲಿ ಮಟ್ಟ ನೀವೇನು ಮಾಡ್ಬೇಕಂದ್ರೆ ಅದಕ್ಕೆ ಏನು ಬೇಕು ಎಕ್ಸಾಕ್ಟ್ಲಿ ಅದೇ ಕೊಡ್ರಿ. ಅದು ನಿಮ್ಗೇನು ಬೇಕು ಅದು ಕೊಡ್ತದೆ, ಹುಳ ಕೊಡ್ತದೆ ನೋಡಿ ಸರ್. ಅದು ನಾವು ಹೇಳ್ತಾ ಇದ್ದೀವಿ ಫಸ್ಟಿಂದ ಲಾಸ್ಟ್ ಮಟ್ಟ. ನಿಜ ಡಾಕ್ಟ್ರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಸರ್, ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದು? ಕನ್ನಡದಲ್ಲಿ 9036653213 ನಂಬರ್ ಹೇಳ್ತೀರಾ? 9036653213. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9036653213 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ. ಇದುವರೆಗೂ ಕೂಡ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆ ಮತ್ತು ನೈರ್ಮಲ್ಯತೆ ಇದರ ಒಂದು ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ, ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ. ಇದುವರೆಗೆ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆ ಹಾಗೂ ನೈರ್ಮಲ್ಯತೆಯ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಗುಣಮಟ್ಟದ ಕಚ್ಚಾ ರೇಷ್ಮೆ ಉತ್ಪಾದನೆಗಾಗಿ ಸುಧಾರಿತ ಅಡ್ಡ ತಳಿಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಇಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡಲು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ, ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ.